ಅನೇಕ ತಿಂಗಳುಗಳಿಂದ ಈ ಭಗವಂತ ಶ್ರೀಕೃಷ್ಣನ ಜೀವನ ಚರಿತ್ರೆ, ಆತನ ಅದ್ಭುತ ಲೀಲೆಗಳ ಶ್ರವಣವನ್ನು ಮಾಡ್ತಾ ಬರ್ತಾ ಇದ್ದೀರಾ. ಇದು ಶ್ರೀಮದ್ ಭಾಗವತದ 10ನೇ ಸ್ಕಂದವನ್ನು ಆಧರಿಸಿರುವಂತಹ ಒಂದು ಚರ್ಚೆ. ಶ್ರೀಲ ಪ್ರಭುಪಾದರು ಬರೆದಿರುವಂತಹ ಪಡಿಸ್ತಾ ಇದ್ದೀವಿ. ಬನ್ನಿ, ಈ ದಿನ ನಾವು ಈ 8ನೇ ಭಾಗ ಭಕ್ತವತ್ಸಲ ಕೃಷ್ಣ, ಈ ಭಾಗದ 8ನೆಯ ಸಂಚಿಕೆಯನ್ನ ಈ ದಿನ ನಾವು ನೋಡೋಣ. ಮೊದಲಿಗೆ ಪ್ರಾರ್ಥನೆಯನ್ನ. ಧಸ್ಯ ಜ್ಞಾನಾಂಜನಶಲಾಖಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಮಿನೆ ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ಮೂಕಂ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೆ ಮತ್ತೊಮ್ಮೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಈ ದಿನದ ಕಥಾಮೃತ ಸರಣಿಯಲ್ಲಿ ಭಗವಂತ ಶ್ರೀಕೃಷ್ಣನ ಜೀವನ ಚರಿತ್ರೆಯನ್ನ ಶ್ರೀಮದ್ ಭಾಗವತದಲ್ಲಿ ಪರೀಕ್ಷಿತರಿಗೆ ಶುಕಮುನಿಗಳು ತುಂಬ ವಿಸ್ತಾರವಾಗಿ ವರ್ಣಿಸಿದ್ದಾರೆ. ಅನೇಕ ಪುರಾಣಗಳಲ್ಲಿ, ಅನೇಕ ವೇದಶಾಸ್ತ್ರಗಳಲ್ಲಿ ನಾವು ಪಡೆಯಬಹುದು. ಆದರೆ ಶ್ರೀಮದ್ ಭಾಗವತದ ವರ್ಣನೆ ಏನಿದೆ ಅದು ಅತ್ಯಂತ ಅಧಿಕೃತವಾದದ್ದು. ಅದು ಅತ್ಯಂತ ಅನೇಕ ಕಡೆ ಶ್ರೀಕೃಷ್ಣನ ವರ್ಣನೆಗಳನ್ನು ವ್ಯಕ್ತಿಗಳು ತಮ್ಮ ಮನೋಕಲ್ಪಿತ ರೀತಿಯಲ್ಲಿ ವರ್ಣಿಸ್ತಾರೆ. ಆದರೆ ಇಲ್ಲಿ ಶುಕಮುನಿಗಳು ಶ್ರೀಕೃಷ್ಣನನ್ನ ತತ್ವ ಮತ್ತು ಲೀಲೆಗಳ ಮೂಲಕ ಅವರು ಅತ್ಯಂತ ಅಚ್ಚುಕಟ್ಟಾಗಿ ವರ್ಣಿಸಿದ್ದಾರೆ. ನಿನ್ನೆ ಚರ್ಚೆಯಲ್ಲಿ ನಾವು ಆ ತತ್ವದ ಅರ್ಥವನ್ನ ತಿಳಿದ್ವಿ. ತಮಗೆಲ್ಲ ನೆನಪಿರಬಹುದು ನಿನ್ನೆಯ ಚರ್ಚೆ, ಹಿಂದಿನ ತರಗತಿಯ ಚರ್ಚೆ. ವೇದಗಳ ಪ್ರಾರ್ಥನೆ. ವೇದಗಳ ಪ್ರಾರ್ಥನೆ ಹೇಳ್ಬೇಕು. ತತ್ವದ ಗಹನ ವಿಚಾರಗಳನ್ನ ವಿಮರ್ಶೆಯನ್ನ ಮಾಡಲಾಗಿದೆ ಈ ಒಂದು ಅಧ್ಯಾಯದ ಮೇಲೆ. ವೇದಸ್ತುತಿ ಅಥವಾ ವೇದಗಳ ಪ್ರಾರ್ಥನೆ ಅಂತ ಚರ್ಚೆಯ ಸಂದರ್ಭವನ್ನ ಕಂಡ್ವಿ. ಅದಕ್ಕೂ ಹಿಂದೆ ಒಂದು ಸುಂದರವಾದಂತಹ ಶ್ಲೋಕವನ್ನ ನಾವು ನೋಡಿದ್ವಿ. ಏವಂ ಸ್ವಭಕ್ತಯೋ ಉಷಿತ್ವಾದಿಶ್ಯ ಸನ್ಮಾರ್ಗಂ ಪುನರ್ದ್ವಾರವತೀಂ ಅಗಾತ್. ತನ್ನ ಭಕ್ತರಿಗೆ ವಾತ್ಸಲ್ಯವನ್ನ ತೋರಿಸಲಿಕ್ಕೆ ಶ್ರೀಕೃಷ್ಣ ಅತಿ ದೂರದ ನಗರಿಯಾದ ಮಿಥಿಲೆಗೆ ಬಂದಿದ್ದ. ಶ್ರುತದೇವ ಬಹುಲಾಶ್ವರನ್ನ ಆತ ಭೇಟಿಯಾಗಿದ್ದ. ಅವರ ಭಕ್ತಿಯನ್ನು ಸ್ವೀಕರಿಸಿ ಅವರೊಡನೆ ಸ್ಪಂದಿಸಿದ. ಅನೇಕ ದಿನಗಳವರೆಗೆ ಅವರೊಡನೆ ಆತ ಅಲ್ಲಿ ಅವರ ಭಕ್ತಿಯನ್ನು ಆಸ್ವಾದಿಸಿದ. ಅದೆಲ್ಲ ಚರ್ಚೆಯ ಕೊನೆಯಲ್ಲಿ ಈ ಒಂದು ವಿಶೇಷವಾದ ಶಬ್ದವನ್ನು ಉಪಯೋಗಿಸಿದ್ದಾರೆ ಶುಕಮುನಿಗಳು. ಭಗವಾನ್ ಭಕ್ತ ಭಕ್ತಿಮಾನ್. ಭಕ್ತ ಭಗವಂತನ ಭಕ್ತಿ ಮಾಡಿದ್ರೆ ಭಗವಂತ ಭಕ್ತನ ಭಕ್ತಿಯನ್ನ ಮಾಡ್ತಾರೆ. ಭಕ್ತ ಭಕ್ತಿಮಾನ್ ಭಗವಾನ್. ಅತೀವವಾದ ವಾತ್ಸಲ್ಯವುಳ್ಳವನು ಭಗವಂತ ತನ್ನ ಭಕ್ತರ ಕುರಿತಾಗಿ. ಈ ಒಂದು ಭಾಗದಲ್ಲಿ, ಈ ಕೊನೆಯ ಭಾಗದಲ್ಲಿ ನಾವು ಆ ರೀತಿಯಾಗಿ ಅನೇಕ ಘಟನೆಗಳನ್ನು ನೋಡ್ತಾ ಬಂದಿದ್ದೀವಿ. ಯಾವ್ಯಾವ ಘಟನೆ ನೋಡಿದ್ವಿ? ಯಾರಾದ್ರೂ ನೆನಪು ಮಾಡ್ಕೊಳ್ತೀರಾ? ಭಕ್ತ ವಾತ್ಸಲ್ಯದ ವರ್ಣನೆಗಳನ್ನ ಯಾವ ಘಟನೆಗಳಲ್ಲಿ ಕಂಡ್ವಿ ನಾವು ಈ ಭಾಗದಲ್ಲಿ? ನೆನಪು ಮಾಡ್ಕೊಳ್ತೀರಾ?
ಸುಧಾಮ. ಸುಧಾಮನ್ ಎಸ್, ಕೃಷ್ಣ ಮತ್ತು ಸುಧಾಮರ ವರ್ಣನೆಯನ್ನ ಈ ಭಾಗದಲ್ಲಿ ಕಂಡ್ವಿ. ಮತ್ತಿನ್ಯಾವುದು? ಶ್ರುತದೇವ ಬಹುಳಾಶ್ವ. ಶ್ರುತದೇವ ಬಹುಲಾಶ್ವ. ಹೌದು. ಮತ್ತೆ ಹ್ಮ್ ಮತ್ತಿನ್ಯಾವುದು? ಪಾಂಡವರು. ಪಾಂಡವರದು ಹಿಂದಿನ ಬಾರಿ ಬಂದಿತ್ತು. ಬಟ್ ಅದರಲ್ಲೂ ಕೂಡ ವಿಶೇಷವಾಗಿ ನಾವು ಆ ಕುರು ಕುರುಕ್ಷೇತ್ರದಲ್ಲಿ ಕುರುಕ್ಷೇತ್ರಗಳಲ್ಲಿ ಆ ಸೂರ್ಯಗ್ರಹಣ ಆ ಸಮಯದಲ್ಲಿ ಅದನ್ನ ಯಾರು ಹೇಳಲೇ ಇಲ್ಲ. ಕುರುಕ್ಷೇತ್ರದಲ್ಲಿ ಸೂರ್ಯಗ್ರಹಣ ಆ ಸೂರ್ಯಗ್ರಹಣದ ಸಮಯದಲ್ಲಿ ಎಲ್ಲ ಹ್ಮ್ ಕುರುವಂಶೀಯರು, ಯದುವಂಶೀಯರು, ವೃಂದಾವನದ ಭಕ್ತರು ನೆರೆದಿದ್ರು. ಅವರ ಪರಸ್ಪರ ಮಾತುಕತೆಯಲ್ಲಿ ನಾವು ನೋಡಿದ್ವಿ ಹೇಗೆ ಭಗವಂತ ಅವರಲ್ಲಿ ವಿಶೇಷವಾದಂತಹ ಕರುಣೆಯನ್ನ ತೋರಿಸ್ದ ಅವರವರ ಪ್ರತ್ಯೇಕರ ಜೀವನದಲ್ಲಿ. ಅದನ್ನ ಅವರು ಪರಸ್ಪರ ವಿನಿಮಯ ಮಾಡಿಕೊಂಡ್ರಲ್ವಾ. ಆ ಆ ರಾಣಿಯರು ಆ ಆ ಪಾಂಡವ ಸ್ತ್ರೀಯರ ಜೊತೆ ಆ ಆ ದ್ರೌಪದಿ ಸುಭದ್ರೆಯರೊಡನೆ ಆ ಕೃಷ್ಣನ ರಾಣಿಯರು ತಮ್ಮ ಜೀವನದಲ್ಲಿ ಹೇಗೆ ಭಗವಂತ ಅನುಗ್ರಹ ತೋರಿಸ್ತಾ ಅಂತ ಅವರು ನೆನೆಸ್ಕೊಳ್ತಾರೆ. ಬೃಂದಾವನದ ಭಕ್ತರನ್ನ ಆ ಆ ದ್ವಾರಕೆಯ ಭಕ್ತರು ಭೇಟಿಯಾಗಿ ಅವರನ್ನ ಕೊಂಡಾಡ್ತಾರೆ. ಅದೆಲ್ಲವನ್ನ ನಾವು ನೋಡಿದ್ವಿ. ಆ ನಂತರ ಶ್ರೀಕೃಷ್ಣ ಎಲ್ಲ ಸಾಮಾನ್ಯ ಭಕ್ತರಿಗೆ ಅಂತ ಹೇಳಿ ವಿಶೇಷವಾಗಿ ಹೇಗೆ ಋಷಿಗಳನ್ನ ಗೌರವಿಸಬೇಕು, ಭಕ್ತರನ್ನು ಗೌರವಿಸಬೇಕು ಅನ್ನೋ ಮಾತುಗಳನ್ನು ಕೊನೆಯಲ್ಲಿ ಹೇಳಿದ್ದ. ಅದನ್ನು ನೋಡಿದ್ವಿ. ಅದಾದ ಮೇಲೆ ಶ್ರೀಕೃಷ್ಣ ತನ್ನ ತಂಗಿಯಾದ ಸುಭದ್ರೆಯ ಮೇಲೆ ವಿಶೇಷವಾದ ಕರುಣೆಯನ್ನ ತೋರಿಸ್ತಾನೆ. ಯಾವುದದು ಪ್ರಸಂಗ? ಅದನ್ನು ಕೂಡ ನೋಡಿದ್ವಿ ನಾವು. ಸುಭದ್ರಾಪಹರಣ. ಸುಭದ್ರಾಪಹರಣ. ಕರೆಕ್ಟ್. ಅರ್ಜುನ ಆತನಿಗೆ ಒಂದು ವಿಶೇಷವಾದಂತಹ ಯೋಜನೆಯನ್ನ ನೀಡ್ತಾನೆ ಭಗವಂತ. ಆ ಆ ಯೋಜನೆಯ ಪ್ರಕಾರ ಅರ್ಜುನ ಸುಭದ್ರೆ ಅಪಹರಣ ಮಾಡಿದ ಆ ಒಂದು ಘಟನೆಯನ್ನು ಕೂಡ ನಾವು ಈ ಭಾಗದಲ್ಲಿ ನೋಡಿದ್ವಿ. ಅದಾದ ಮೇಲೆ ನಾವು ಈ ಶ್ರುತದೇವ ಬಹುಲಾಶ್ವರ ಪ್ರಸಂಗ ನೋಡಿದ ನಂತರ ಈ ವೇದದ ಸ್ತುತಿಯನ್ನು ನಾವು ನೋಡಿದ್ವಿ. ಸಾಕ್ಷಾತ್ ವೇದ ಉಪನಿಷತ್ತುಗಳೇ ವ್ಯಕ್ತಿ ರೂಪದಲ್ಲಿ ಆ ಭಗವಂತನ ಮುಂದೆ ಅರ್ಪಿಸುವ ಪ್ರಾರ್ಥನೆ ಇದು. ಈ ಪ್ರಾರ್ಥನೆಗಳನ್ನು ನಿನ್ನೆ ನಾವು ಕೆಲ ಮುಖ್ಯ ಪ್ರಾರ್ಥನೆಗಳನ್ನು, ಕೆಲ ಮುಖ್ಯ ತತ್ವಗಳನ್ನು ನೋಡಿದ್ವಿ ಅಷ್ಟೇ. ಆ ತತ್ವಗಳಲ್ಲಿ ಬಹುಮುಖ್ಯವಾಗಿ ನಾವು ನೋಡಿದ್ದು ಹೇಗೆ ಭಗವಂತನ ಭಕ್ತಿ ಅಲ್ಲಿ ಗುರುವಿನ ಪಾತ್ರ ಬಹಳ ಬಹಳ ಮುಖ್ಯವಾದದ್ದು ಅಲ್ವಾ. ನೆನಪು ಮಾಡ್ಕೊಳ್ಳಿ, ಇದೊಂದು ಉದಾಹರಣೆ ನಾವು ನೋಡಿದ್ವಿ. ಮನಸ್ಸು ಅನ್ನೋದು ಒಂದು ಅತಿ ಮದಮತ್ತವಾದಂತಹ, ಬಲಿಷ್ಠವಾದಂತಹ, ಚಂಚಲವಾದಂತಹ ಕುದುರೆಯಂತೆ. ಅದನ್ನ ನಿಗ್ರಹಿಸೋದು ಬಹಳ 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 ಕಷ್ಟ. ಗುರುವಿನ ಆದೇಶ, ಗುರುವಿನ ಮಾರ್ಗದರ್ಶನದಲ್ಲಿ ಮಾತ್ರ ಸಾಧ್ಯ. ಗುರುವನ್ನ ತೊರೆದು ವ್ಯಕ್ತಿ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿತಾನೆ ಅಂದ್ರೆ ಅದು ಹೇಗೆ ಒಬ್ಬ ನಾವಿಕನಿಲ್ಲದೆ ಹಡಗನ್ನ ಸಮುದ್ರದಲ್ಲಿ ನಡೆಸ್ಕೊಂಡು ಹೋಗೋದು. ಇದು ಹೇಗೆ ಸಾಧ್ಯ? ಯೋಚನೆ ಮಾಡಿ. ಸೊ ಗುರು ಆಧ್ಯಾತ್ಮಿಕ ಜೀವನದ ಮಾರ್ಗದರ್ಶಕ. ಎಲ್ಲ ರೀತಿಯ ಕಷ್ಟಗಳನ್ನು ಹೇಗೆ ಸರಿಯಾಗಿ ಭಗವಂತನ ಆಶ್ರಯದಲ್ಲಿ ನಾವು ಎದುರಿಸಿ ಮುನ್ನಡೆಯಬೇಕು ಅನ್ನೋದನ್ನ ಆತ ತೋರಿಸುವ ದಾರಿದೀಪ. ಭಗವಂತನ ಸಾಕ್ಷಾತ್ ಕರುಣೆಯೇ ಆತ ಅಲ್ವೇ. ಸೊ ಅದನ್ನೆಲ್ಲ ನಾವು ನೋಡಿದ್ವಿ. ಅದಾದ್ಮೇಲೆ ಅನೇಕ ವಿಷಯಗಳು ಬಂದು ತತ್ವದಲ್ಲಿ ಹೇಗೆ ಆ ಷಡ್ ದರ್ಶನ, ಪಂಚಕೋಶ, ಷಟ್ಚಕ್ರ, ಅನೇಕವುಗಳು ಬಂದು ಅವೆಲ್ಲವಕ್ಕೂ ಮೀರಿದ್ದು ಭಕ್ತಿ ಅನ್ನೋದನ್ನ ಅಲ್ಲಿ ಪ್ರತಿಪಾದಿಸಲಾಗ್ತದೆ. ಅದೆಲ್ಲವನ್ನ ನೋಡಿದ್ವಿ ನಾವು. ಅದಾದ ಮೇಲೆ ಅಲ್ಲಿ ಒಂದು ತತ್ವ ಬಂದಿತ್ತು, ಹೇಗೆ ಶ್ರೀಕೃಷ್ಣ ವಿಷ್ಣು ಅವರು ಎಲ್ಲ ಪೂಜನೀಯರಿಗಿಂತಲೂ ಶ್ರೇಷ್ಠರು ಅಂತ. ಸರ್ವೋತ್ತಮ, ಹರಿ ಸರ್ವೋತ್ತಮ ಅನ್ನೋ ಒಂದು ಮಾತನ್ನ ಬಹಳ ವಿಶೇಷವಾಗಿ ಅಲ್ಲಿ ವೇದಗಳು ಪ್ರತಿಪಾದಿಸಿದ್ವು. ಅದಾದ ಮೇಲೆ ಪರೀಕ್ಷಿತರಿಗೆ ಒಂದು ವಿಶೇಷವಾದ ಪ್ರಶ್ನೆ ಬರ್ತದೆ. ಈ ಪ್ರಶ್ನೆ ಎಷ್ಟೊಂದು ಸುಂದರವಾಗಿದೆ. ಇದು ಈ ಪ್ರಶ್ನೆ ಎಷ್ಟು ಸಮರ್ಪಕವಾಗಿದೆ ನಮ್ಮೆಲ್ಲರ ಜೀವನದಲ್ಲಿ ಅನ್ನೋದನ್ನು ನಾವು ಗಮನಿಸಬೇಕು. ನೋಡಿ, ಪರೀಕ್ಷಿತರು ಅವರು ಹುಟ್ಟಿನಿಂದನೇ ಭಗವಂತನ ಕುರಿತಾಗಿ ಅವರ ಆಸಕ್ತಿ ಅತೀವವಾಗಿತ್ತು. ಗರ್ಭದಲ್ಲಿದ್ದಾಗಲೇ ಭಗವಂತನ ದರ್ಶನ ಪಡೆದವರವರು. ಹಾಗಾಗಿ ಅವರು ಪರಮ ಭಕ್ತರು. ಕೃಷ್ಣನಲ್ಲಿ ಅವರಿಗೆ ಅಪಾರವಾದಂತಹ ಶ್ರದ್ಧೆ, ಸಮರ್ಪಣೆ. ಆದರೆ ಆ ಒಂದು ಸಂದರ್ಭದಲ್ಲಿ ಕೇವಲ ಶುಕಮುನಿಗಳು ಮತ್ತು ಪರೀಕ್ಷಿತರ ಅಷ್ಟೇ ಅಲ್ಲ ಅಲ್ಲಿರೋದು. ಅಲ್ಲಿ ಸಾವಿರಾರು ಯೋಗಿಗಳು, ಋಷಿಗಳು,
ಆ ರಾಜರು, ಅತ್ಯಂತ ಗಣ್ಯ ವ್ಯಕ್ತಿಗಳು ಎಲ್ಲರೂ ಕೂಡ ಅಲ್ಲಿ ಬಂದಿದ್ದಾರೆ. ಯಾಕೆಂದ್ರೆ ಪರೀಕ್ಷಿತ ಆತ ಪೂರ್ತಿ ಆ ಭೂಮಂಡಲದ ಸಾಮ್ರಾಟನಾಗಿದ್ದ. ಆ, ಅಂತಹ ಒಬ್ಬ ಅತಿ ಗಣ್ಯವಾದ ವ್ಯಕ್ತಿ, ಆತನ ಅಂತ್ಯದ ಸಮಯ ಅದು ಬಹಳ ವಿಶೇಷವಾಗಿದೆ. ಆ ಆ 7 ದಿನಗಳು ಆತ ವಿಶೇಷ ಕಾರ್ಯಕ್ಕೋಸ್ಕರ ಗಂಗಾ ನದಿಯ ಬಳಿ ಕೂತಿದ್ದಾನೆ ಅನ್ನೋದನ್ನು ಗಮನಿಸಿ ಪೂರ್ತಿ ಬ್ರಹ್ಮಾಂಡದ ಮುಖ್ಯ ಮುಖ್ಯ ವ್ಯಕ್ತಿಗಳು ಎಲ್ಲರೂ ಅಲ್ಲಿ ಬಂದಿದ್ರು. ಅವರೆಲ್ಲರನ್ನೂ ಕೂಡ ದೃಷ್ಟಿಯಲ್ಲಿ ಇಟ್ಕೊಳ್ತಾ ಪರೀಕ್ಷಿತ ಕೆಲ ಪ್ರಶ್ನೆಗಳನ್ನ ಕೇಳ್ತಾನೆ. ಆ ಪ್ರಶ್ನೆಗಳ ಮೂಲಕ ಭಗವಂತನ ಶ್ರೇಷ್ಠ ಸ್ಥಿತಿಯನ್ನ, ಸ್ಥಾನವನ್ನ ಎಲ್ಲರಿಗೂ ಕೂಡ ತಿಳಿಸ್ತಾನೆ. ಪರೀಕ್ಷಿತನ ಪ್ರಶ್ನೆ ನೋಡಿ, ಪ್ರಶ್ನೆ ಏನಿದೆ: ದೇವಾಸುರ ಮನುಷ್ಯೇಷು ಯೇ ಭಜಂತ್ಯ ಅಶಿವಂ ಶಿವಂ ತೇ ಧನಿನ ಸುಖಿನಶ್ಚೈವ ನತು ಲಕ್ಷ್ಮ್ಯಾ ಪತಿಂ ಹರಿಂ. ಬಹಳ ಸುಂದರವಾಗಿದೆ ಈ ಪ್ರಶ್ನೆ. ಏನದು ಪರೀಕ್ಷಿತರು ಕೇಳ್ತಾ ಇದ್ದಾರೆ. ಯಾರಾದ್ರೂ ಓದ್ತೀರಾ? ಓದಿ ಕೆಳಗಡೆ. ಶ್ರೀ ಪರೀಕ್ಷಿತ್ ಮಹಾರಾಜನು ಹೀಗೆ. ಕೃಷ್ಣ ಪ್ರಭು. ಓದಿ ಚೇತಸ್. ಪರೀಕ್ಷಿತ್ ಮಹಾರಾಜರು ಹೀಗೆಂದನು: ಓ ಬ್ರಾಹ್ಮಣೋತ್ತಮನೇ, ಬ್ರಾಹ್ಮಣೋತ್ತಮನೇ, ದೇವತೆಗಳು, ಅಸುರರು ಮತ್ತು ಮನುಷ್ಯರಲ್ಲಿ ಯಾರು ಅಮಂಗಳ ಸ್ವರೂಪಿಯಾದ ಶಿವನನ್ನು, ಮಹಾಲಿಂಗ ರುದ್ರನನ್ನು ಆರಾಧಿಸುತ್ತಾರೋ ಅವರು ಧನವಂತರು ಮತ್ತು ಭೌತಿಕ ಸುಖ ಭೋಗಗಳನ್ನು ಉಣ್ಣುವವರು ಆಗುತ್ತಾರೆ. ಆದರೆ ಸಕಲ ಸಂಪತ್ತಿನ ಅಧಿಪತಿಯಾದ ಲಕ್ಷ್ಮೀಪತಿ ಶ್ರೀಹರಿಯನ್ನು ಆರಾಧಿಸುವವರು ಮಾತ್ರ ಹಾಗಾಗುವುದಿಲ್ಲ. ಇದು ಏಕೆ? ಅದು ಏಕೆ? ನೋಡಿ, ಇಬ್ಬರು ವ್ಯಕ್ತಿಗಳ ನಡುವಿನ ಸ್ಥಾನ, ಅವರವರ ಸ್ಥಾನವನ್ನು ತಿಳಿಲಿಕ್ಕೆ ಪರೀಕ್ಷಿತರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾರವರಿಬ್ರು? ಹರಿ ಮತ್ತೆ ಹರ, ವಿಷ್ಣು ಮತ್ತೆ ಶಿವ. ಸೊ ಇವರಿಬ್ಬರ ನಡುವೆ ಸಾಕಷ್ಟು ವ್ಯತ್ಯಾಸಗಳಿವೆ. ಆ ವ್ಯತ್ಯಾಸಗಳನ್ನ ಬರೀ ಮೇಲ್ಮುಖದಲ್ಲಿ ಹೇಳೋದಷ್ಟೇ ಅಲ್ಲ, ಬಟ್ ಅವರ ಉಪಾಸನೆ ಅಥವಾ ಭಕ್ತಿಯನ್ನ ಮಾಡಿದರ ಫಲ ಏನು ಅದನ್ನು ಕೂಡ ಗಮನಿಸಿ ಹೇಳ್ತಾ ಇದ್ದಾರೆ. ನೋಡಿ, ಶಿವ ಆತನ ವಾಸ ಎಲ್ಲಿ? ಸ್ಮಶಾನದಲ್ಲಿ, ಕೈಲಾಸದಲ್ಲಿ. ಬಟ್ ವಿಶೇಷವಾಗಿ ಆತ ಒಂದು ರೀತಿಯ ನಿರ್ಜನ ಸ್ಥಿತಿ ಸ್ಥಾನಗಳಲ್ಲಿ, ಸ್ಮಶಾನದಲ್ಲಿ ವಾಸಿಸ್ತಾನೆ. ವಿಷ್ಣು ವೈಕುಂಠದಲ್ಲಿ ವಾಸಿಸ್ತಾನೆ. ಶಿವನ ಲೋಕ ಅಥವಾ ಸ್ಥಾನ ಅದು ತಪಸ್ಸಿನ ಸ್ಥಾನ. ಅಲ್ಲಿ ಯಾವುದೇ ಭೌತಿಕ ಹೆಚ್ಚಿನ ಸೌಲಭ್ಯ ಅಥವಾ ಏನ್ ಹೇಳ್ತಾರೆ ವಿಶೇಷತೆಗಳಿಲ್ಲ. ಶಿವನ ವಸ್ತ್ರವೂ ಹಾಗೆ. ಆತ ಧರಿಸಿರೋದು ರುಂಡಮಾಲೆ, ಆತ ಧರಿಸಿರೋದು ಏನ್ ಹೇಳ್ತಾರೆ ಜಿಂಕೆಯ ಚರ್ಮ, ಹುಲಿಯ ಚರ್ಮ. ಆತ ತನ್ನ ಶರೀರದ ಮೇಲೆ ಬೂದಿಯನ್ನು ಹಚ್ಕೊಂಡಿದ್ದಾನೆ, ವಿಭೂತಿ. ಆತನ ಜೊತೆ ಇರುವವರು ಕೂಡ ಶಿವಗಣ, ಕ್ಷುದ್ರ ಜೀವಿಗಳು, ಪ್ರೇತ ಪಿಶಾಚಿಗಳು. ಅದೇ ವಿಷ್ಣುವಿನ ಸ್ಥಿತಿಯನ್ನ ನೋಡಿದಾಗ ವಿಷ್ಣು ಅತ್ಯಂತ ವೈಭವಯುತವಾದಂತಹ ವೈಕುಂಠದಲ್ಲಿ ಇದ್ದಾನೆ. ಆತನ ಪತ್ನಿ ಸಾಕ್ಷಾತ್ ಲಕ್ಷ್ಮಿ, ಎಲ್ಲ ಸಂಪತ್ತಿನ ದೇವತೆ, ದೇವಿ ಆಕೆ. ಆತನ ಸೇವೆಯನ್ನ ಮಾಡ್ತಾ ಇದ್ದಾಳೆ. ಶ್ರೀ ವಿಷ್ಣು ಆತನ ಸ್ಥಿತಿ ನೋಡಿ, ಎಷ್ಟು ಸ್ವಚ್ಛ, ಎಷ್ಟು ವೈಭವ, ಎಷ್ಟು ಏನ್ ಹೇಳ್ತಾರೆ ಸಾಕ್ಷಾತ್ ಸಂಪತ್ತಿಂದ ಕೂಡಿರುವಂತಹ ಸ್ಥಾನ ಅದು ಅಲ್ವೇ. ಈಗ ಇನ್ನೊಂದು ಗಮನಿಸೋದಾದ್ರೆ, ಶಿವನ ಆರಾಧಕರೇನಿದ್ದಾರೆ ಅವರು ಅತ್ಯಂತ ಧನಿಕರಿರ್ತಾರೆ. ಅತ್ಯಂತ ಧನಿಕರಿರ್ತಾರೆ, ಅತ್ಯಂತ ಶಕ್ತಿಶಾಲಿಗಳಿರ್ತಾರೆ. ವಿಷ್ಣುವಿನ ಆರಾಧಕರು, ಭಕ್ತರು ಸಾಕಷ್ಟು ಬಾರಿ ಅವರು ಅತಿ ಸರಳರು, ಬಡವರು ಹಾಗಿರ್ತಾರೆ. ಅವ್ರ ಜೀವನದಲ್ಲಿ ಸಾಕಷ್ಟು ಕಷ್ಟಗಳು ಬರ್ತದೆ. ಸೊ ಇಲ್ಲಿ ಪ್ರಶ್ನಿಸ್ತಾ ಇದ್ದಾರೆ ಪರೀಕ್ಷಿತರು. ಇದೊಂದು ಅವರು ನೋಡಿದಂತೆ ಈ ಶಿವ ಮತ್ತೆ ವಿಷ್ಣು
ಅವರಲ್ಲಿರುವ ಲಕ್ಷಣಗಳು, ಬಟ್ ಅವರನ್ನು ಪೂಜಿಸುವ ಭಕ್ತರಿಗೆ ದೊರಕುವ ಫಲಗಳು. ಹ? ಶಿವ ನೋಡ್ಲಿಕ್ಕೆ ಭೌತಿಕ ಸ್ಥಿತಿಯಲ್ಲಿ ಆತ ಅತ್ಯಂತ ವಿರಕ್ತನಾಗಿದ್ದಾನೆ, ಆ, ಆ, ಒಂದು ರೀತಿ ಅನಾಸಕ್ತನಾಗಿದ್ದಾನೆ. ಬಟ್ ಆತನ ಭಕ್ತರಿಗೆ ಭೌತಿಕ ಸಮೃದ್ಧಿ, ಹೌದಲ್ವೇ? ವಿಷ್ಣು ಆತ ನೋಡ್ಲಿಕ್ಕೆ ಅತಿವೈಭವದಲ್ಲಿದ್ದಾನೆ, ಅತ್ಯಂತ ಏನೋ ಸತ್ವಗುಣದಲ್ಲಿ ಇರುವಂತಹವನು, ಸತ್ವಕ್ಕೂ ಮೀರಿದವನು. ಆತನ ಭಕ್ತರು ಕೃಷರಾಗಿ ಅತ್ಯಂತ ಸರಳವಾಗಿ, ಸಾಕಷ್ಟು ಬಾರಿ ಅವರು ಬಡತನದಲ್ಲಿ. ಸೊ ಈ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ. ಯಾರು ಕೇಳ್ತಾ ಇದ್ದಾರೆ ಈ ಪ್ರಶ್ನೆನ? ಪರೀಕ್ಷಿತರು ಕೇಳ್ತಾ ಇದ್ದಾರೆ. ಹೇಗೆ? ನೋಡ್ಲಿಕ್ಕೆ ಶಿವ, ಆತನ ಹೆಸರು ಶಿವ, ಬಟ್ ಆತನ ರೂಪ ಅಶಿವ ಅಥವಾ ಅಮಂಗಳ. ಶಿವ ಅಂದ್ರೆ ಮಂಗಳ, ಸತ್ಯಂ ಶಿವಂ ಸುಂದರಂ ಅಂತ ಹೇಳ್ತಾರೆ. ಶಿವ ಅಂದ್ರೆ ಮಂಗಳ. ಆದ್ರೆ ಆತ ರೂಪದಲ್ಲಿ ಯಾರಿಗೂ ಕೂಡ ಹೇಗ್ ಕಾಣ್ತಾನೆ? ಏನಿದು ಇಷ್ಟೊಂದು ಒಂದು ರೀತಿ ಅಮಂಗಳದಂತೆ ಕಾಣ್ತಾನಲ್ಲ ಅಂತ ಕೆಲವರು ಹೇಳ್ತಾರೆ. ದಯವಿಟ್ಟು ಮ್ಯೂಟ್ ಮಾಡಬೇಕು. ಹರೇ ಕೃಷ್ಣ. ಎಲ್ಲರೂ ಮ್ಯೂಟ್ ನಲ್ಲಿರಿ. ಸಾಕಷ್ಟು ಜನ ಅನ್ಮ್ಯೂಟ್ ಆಗಿದ್ದೀರಾ. ಸುನಿಲ್ ಇದ್ದಾರಾ? ಓಕೆ, ಚೇತಸ್ ನೀವೇ ಕೋ ಹೋಸ್ಟ್ ಆಗಿ ಇದನ್ನ ಕಂಟ್ರೋಲ್ ಮಾಡಿ. ಓಕೆ, ಸೊ ಈಗ ಇಲ್ಲಿ ಕಾಣ್ತಾ ಇದ್ದೀವಿ ನಾವು, ಈ ಒಂದು ಪ್ರಶ್ನೆಯನ್ನ ಪರೀಕ್ಷಿತರು ಶುಕಮುನಿಗೆ ಕೇಳ್ತಾ ಇದ್ದಾರೆ. ಇದರ ಮೂಲಕ ಅವರು ಶ್ರೀ ವಿಷ್ಣು, ಶ್ರೀ ಕೃಷ್ಣನ ಸ್ಥಾನವನ್ನ ತೋರಿಸೋರಿದ್ದಾರೆ. ಸೊ ನಮ್ಮ ಶಾಸ್ತ್ರಗಳಲ್ಲಿ ಬ್ರಹ್ಮ ಸಂಹಿತೆ ಅನ್ನೋ ಒಂದು ಗ್ರಂಥದಲ್ಲಿ ಬ್ರಹ್ಮನೇ ಹೇಳಿರುವಂತಹ ಒಂದು ಮಾತು, ಪ್ರಸಿದ್ಧವಾದಂತಹ ಶ್ಲೋಕ. ಆ ಶ್ಲೋಕದಲ್ಲಿ ಶ್ರೀ ಕೃಷ್ಣ ಮತ್ತು ಶಿವನ ನಡುವಿನ ಸಂಬಂಧವನ್ನ ಹೇಳಲಾಗತ್ತೆ. ಬಹಳ ಸುಂದರವಾದ ಶ್ಲೋಕ, ತಾವೆಲ್ಲ ಕೇಳಿರ್ತೀರ. ಈ ಸಂಬಂಧವನ್ನ ಹಾಲು ಮತ್ತು ಮೊಸರಿನ ಜೊತೆ ಹೋಲಿಕೆ ಮಾಡಿ ಹೇಳಲಾಗತ್ತೆ. ನೋಡಿ ಏನದು? ಕ್ಷೀರಂ ಯಥಾ ದಧಿ ವಿಕಾರ ವಿಶೇಷ ಯೋಗಾತ್ ಸಂಜಾಯತೆ ನಹಿ ತಥಾ ಸ ಪೃಥಗಸ್ತಿ ಹೇತೋ ಯಃ ಶಂಭುತಾಂ ಅಪಿ ತಥಾ ಸಮುಪೈತಿ ಕಾರ್ಯಾತ್ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಸೊ ಗೋವಿಂದ ಅಥವಾ ಕೃಷ್ಣ ಆತ ಹಾಲಿನಂತೆ. ಹಾಲು ಮೊಸರಾಗಿ ಪರಿವರ್ತಿತವಾಗ್ತದೆ. ಹಾಲಿಗೆ ಹುಳಿ ಅಥವಾ ಮೊಸರನ್ನ ಹೆಪ್ಪನ್ನ ಹಾಕಿದಾಗ ಅದೇನಾಗುತ್ತೆ? ಮೊಸರಾಗತ್ತೆ, ಹೌದಲ್ವಾ? ಅದು ಹಾಲಿನ ವಿಕಾರ. ಏನ್ ಹೇಳ್ತಾರೆ ಅದಕ್ಕೆ? ವಿಕಾರ. ಸೊ ಮೊಸರು ಹಾಲಿನಿಂದ ಉತ್ಪತ್ತಿಯಾಗಿದೆ, ಆದರೆ ಅದು ಹಾಲಿನಂತೆ ಅಲ್ಲ. ಹಾಲಿನ ಗುಣಗಳು ಮತ್ತೆ ಮೊಸರಿನ ಗುಣಗಳಲ್ಲಿ ಸಾಕಷ್ಟು ವ್ಯತ್ಯಾಸ ಉಂಟು. ಅದೇ ರೀತಿಯಾಗಿ ಕೃಷ್ಣ, ಗೋವಿಂದ ಹಾಲು, ಆತನಿಂದ ಬರುವವನೇ ಶಿವ. ಶಿವ ಕೃಷ್ಣನ ಒಂದು ವಿಸ್ತಾರ, ಬಹಳ ವಿಶೇಷವಾದಂತಹ ಒಂದು ವಿಸ್ತಾರ. ಜೀವಿಗಳಂತಲ್ಲ, ಆದರೆ ವಿಷ್ಣುವಿನಂತೂ ಅಲ್ಲ. ಒಂದು ವಿಶೇಷವಾದ ತತ್ವ. ಆತ ಭೌತಿಕ ಜಗತ್ತಿನ ತ್ರಿಗುಣಗಳ ಸಂಪರ್ಕದಲ್ಲಿ ಇರ್ತಾನೆ, ಅದರಿಂದ ಪ್ರಭಾವಿತನಾಗೋದಿಲ್ಲ. ಜೀವಿಗಳು ತ್ರಿಗುಣದ ವಶದಲ್ಲಿ ಹೋಗ್ತವೆ, ಅದರಿಂದ ಪ್ರಭಾವಿತವಾಗ್ತವೆ. ಆದರೆ ಶಿವ ತ್ರಿಗುಣಗಳ ಸಂಪರ್ಕದಲ್ಲಿದ್ದಾನೆ, ಆದರೆ ಅವುಗಳಿಂದ ಪ್ರಭಾವಿತನಾಗುವುದಿಲ್ಲ. ಇದು ಬಹಳ ವಿಶೇಷವಾಗಿ ಗಮನಿಸಬೇಕಾಗಿರೋದು. ಸೊ ಇದು ಶಾಸ್ತ್ರದಲ್ಲಿ ಹೇಳಿರೋ ಮಾತು. ಹೇಗೆ ಶಿವ ಮತ್ತೆ ವಿಷ್ಣು ಅಥವಾ ಕೃಷ್ಣನ ನಡುವಿರುವ ಸಂಬಂಧ ಅನ್ನೋದನ್ನ ಇಲ್ಲಿ ಪರೀಕ್ಷಿತರು ಈ ಪ್ರಶ್ನೆಯನ್ನ ಕೇಳಿದ್ದಾರೆ. ಹೇಗೆ? ನೋಡಲಿಕ್ಕೆ ಶಿವನ ಲಕ್ಷಣಗಳು ಹೇಗಿವೆ, ಆದರೆ ಶಿವನ ಭಕ್ತಿ ಅಥವಾ ಉಪಾಸನೆ ಮಾಡುವವರಿಗೆ ದೊರಕುವ ಫಲ ಎಂಥದ್ದು? ಅದೇ ರೀತಿಯಾಗಿ ವಿಷ್ಣು, ಆತನ ಲಕ್ಷಣಗಳೇನು, ಆತನ ಭಕ್ತಿ ಪೂಜೆ ಮಾಡುವವರಿಗೆ ದೊರಕುವ ಫಲವೇನು? ಇದನ್ನ ಇಲ್ಲಿ ಆತ ಪ್ರಶ್ನಿಸಿದ್ದಾನೆ ಶುಕಮುನಿಗಳಿಗೆ. ಉತ್ತರದಲ್ಲಿ ಶುಕಮುನಿಗಳು ಬಹಳ ವಿಶೇಷವಾದಂತಹ ತತ್ವಗಳನ್ನ ಹೇಳ್ತಾ ಹೋಗ್ತಾರೆ. ನೋಡಿ, ಆಗ್ಲೇ ನಾನು ಹೇಳಿದ ಹಾಗೆ ಶಿವ ಆತನಿಗೆ ಮಹಾದೇವ ಅಂತ ಹೇಳೋದುಂಟು. ಆತ ಈ ಪೂರ್ತಿ ಬ್ರಹ್ಮಾಂಡದ
ಒಂದು ರೀತಿ ತಂದೆಯಂತೆ. ಆ? ಪಾರ್ವತಿ ಪರಮೇಶ್ವರೌ ಜಗತಃ ಪಿತರೌ ಒಂದೇ ಅನ್ನೋ ಮಾತಿದೆ. ಸೊ ವಿಷ್ಣು ಆತ ಭೌತಿಕ ಪ್ರಕೃತಿಯ ಮೇಲೆ ಒಂದು ವಿಶೇಷ ದೃಷ್ಟಿಯನ್ನ ನೀಡಿದಾಗ ಆ ದೃಷ್ಟಿಯೇ ಶಂಭು ಅಥವಾ ಶಿವ. ಆ ದೃಷ್ಟಿ ಪ್ರಕೃತಿಯನ್ನ ಸ್ಪರ್ಶಿಸುತ್ತೆ. ಅದಾದ ನಂತರ ಸೃಷ್ಟಿ ಉತ್ಪತ್ತಿಯಾಗತ್ತೆ. ಅದಾದ ನಂತರ ಭೌತಿಕ ತತ್ವಗಳು ಪ್ರಕಟವಾಗ್ತವೆ. ಯಾರಾದ್ರೂ ಈ ಒಂದು ಸ್ಕ್ರೀನಲ್ಲಿ ಕಾಣ್ತಾ ಇರೋ ಇದನ್ನ ಓದ್ತೀರಾ? ಬೇರೆಯವರು ಓದಿ, ಇಲ್ಲಿವರೆಗೆ ಯಾರು ಓದಿಲ್ಲ ಅವ್ರು ಓದಿ. ಶಿವನು ಯಾವಾಗಲೂ ಪ್ರಭುಜಿ, ಓದಿ. ಎಸ್. ಹರೇ ಕೃಷ್ಣ. ಶಿವನು ಯಾವಾಗಲೂ ತನ್ನ ನಿಜಶಕ್ತಿಯೊಂದಿಗೆ ಇದ್ದು ಪ್ರಕೃತಿಯ ತ್ರಿಗುಣಗಳಿಗೆ ಅನುಗುಣವಾಗಿ ಪ್ರಕಟಗೊಳ್ಳುತ್ತಾನೆ. ಭೌತಿಕ ತತ್ವಗಳು ಉದ್ಭವಿಸಿರುವ 3 ವಿಧವಾದ ಅಹಂಕಾರಗಳಿಂದ ಆವೃತನಾಗಿದ್ದಾನೆ. ಸೊ ಶಿವ ಅಹಂಕಾರದ ಅಧಿಪತಿ, ಅಹಂಕಾರ ತತ್ವದ ಅಧಿಪತಿ ಆತ. ಆ ಅಹಂಕಾರ 3 ಗುಣಗಳಲ್ಲಿ ಪ್ರಕಟವಾಗ್ತದೆ: ಸತ್ವಗುಣ, ರಜೋಗುಣ, ತಮೋಗುಣ. ಅಹಂಕಾರ ಇದು ಒಂದೊಂದು ಗುಣದಲ್ಲಿ ಒಂದೊಂದು ರೀತಿಯ ಭೌತಿಕ ತತ್ವಗಳನ್ನ ಪ್ರಕಟಿಸುತ್ತೆ. ಒಟ್ಟಾರೆ ಭೌತಿಕ ತತ್ವಗಳನ್ನ ಎಣಿಸಿದ್ವಿ ನಾವು ಅವತ್ತು 24 ಅಂತ, ನೆನಪಿದೆಯಾ? 24 ಭೌತಿಕ ತತ್ವಗಳು ಅಂತ ಎಣಿಸಿದ್ವಿ ನಾವು. 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, 5 ಮಹಾಭೂತ, 5 ಇಂದ್ರಿಯ ವಿಷಯಗಳು, ಮನಸ್ಸು, ಬುದ್ಧಿ, ಅಹಂಕಾರ ಮತ್ತು ಪ್ರಧಾನ ಅಥವಾ ಅವ್ಯಕ್ತ ಅಥವಾ ಚಿತ್ತ ಅಂತಾನು ಹೇಳ್ತಾರೆ. ಒಟ್ಟಾರೆ 24. ಇವುಗಳೆಲ್ಲ ಬರುವುದು ಆ ಅಹಂಕಾರ 3 ಗುಣಗಳಲ್ಲಿ ಅದು ಪ್ರಕಟವಾದಾಗ. ಸೊ ಆ ಅಹಂಕಾರದ ಅಧಿಪತಿ ಯಾರು ಅಂತ ಹೇಳಿದ್ವಿ ಈಗ ನಾವು? ಅಹಂಕಾರದ ಅಧಿಪತಿ ಶಿವ. ಶಿವನಿಂದ ಪ್ರಕಟವಾಗುವುದು ಈ 24 ಅಥವಾ ಎಲ್ಲ ಭೌತಿಕ ತತ್ವಗಳು. ಈ ಜಗತ್ತಿನಲ್ಲಿ ಕಾಣುವಂತಹ ಎಲ್ಲ ಇಂದ್ರಿಯಗಳು, ಇಂದ್ರಿಯ ವಿಷಯಗಳು, ಮನಸ್ಸು, ಬುದ್ಧಿ, ಅಹಂಕಾರ ಎಲ್ಲವೂ ಕೂಡ ಈ ಜಗತ್ತಿನಲ್ಲಿ ಕಾಣುವಂಥ ಪ್ರತಿಯೊಂದು ತತ್ವ ಎಲ್ಲಿಂದ ಬರ್ತಾ ಇದೆ? ಶಿವನಿಂದ ಬರ್ತಾ ಇದೆ. ಸೊ ಶಿವನನ್ನ ಪೂಜಿಸಿದವರಿಗೆ ಏನು ಫಲ ದೊರಕತ್ತೆ? ಶಿವನಿಂದ ಉತ್ಪತ್ತಿ ಏನಾಯ್ತು ಅದು ದೊರಕತ್ತೆ. ಏನು ಉತ್ಪತ್ತಿ ಆಯ್ತು? ತಮೋಗುಣ. ಭೌತಿಕ ತತ್ವಗಳು ಉತ್ಪತ್ತಿಯಾದವು. ತಮೋಗುಣ ಅಂತ ಅಷ್ಟೇ ಅಲ್ಲ, ಎಲ್ಲ ಒಂದು ರೀತಿ ಎಲ್ಲ ತತ್ವಗಳು ಮೇಲ್ನೋಟದಲ್ಲಿ ನಾವು ನೋಡಿದಾಗ ಎಲ್ಲ ತತ್ವಗಳು. ಸೊ ಎಲ್ಲ ತತ್ವಗಳು. ಸೊ ಹಾಗಾಗಿ ಯಾರು ಶಿವನನ್ನ ಸಂತುಷ್ಟಿಗೊಳಿಸ್ತಾರೋ ಅವರಿಗೆ ಶಿವ ತನ್ನ ಶಕ್ತಿಯಲ್ಲಿರುವಂತಹ 24 ತತ್ವಗಳಲ್ಲಿ ಯಾವ ತತ್ವವನ್ನು ಕೂಡ ಆತ ನೀಡಬಲ್ಲ. ಬಟ್ ಇವೆಲ್ಲವೂ ಕೂಡ ಏನು? ಭೌತಿಕ ತತ್ವಗಳು. ಶಿವನನ್ನ ಪೂಜಿಸುವವರು ಅವರು ಪಡೆಯುವ ಫಲ ಅದು ಭೌತಿಕವಾಗಿರುತ್ತೆ. ಇದು ಸ್ಪಷ್ಟ ಆಯ್ತಾ? ಇದು ಬಹಳ ಇಂಪಾರ್ಟೆಂಟ್, ಗಮನಿಸಬೇಕಾಗಿರೋದು. ಅದೇ ಹರಿ ಅಥವಾ ವಿಷ್ಣು ಅಥವಾ ಕೃಷ್ಣ, ಆತನನ್ನ ವರ್ಣಿಸೋದ್ರಲ್ಲಿ ಶುಕಮುನಿಗಳು ಬಹಳ ವಿಶೇಷತೆಯನ್ನು ತೋರಿಸ್ತಾರೆ. ಹರಿರ್ಹಿ ನಿರ್ಗುಣ ಸಾಕ್ಷಾತ್ ಪುರುಷ ಪ್ರಕೃತೆ ಪರಃ ಸರ್ವ ದೃಗ್ ಉಪದ್ರಷ್ಟ ತಂ ಭಜನ್ ನಿರ್ಗುಣೋ ಭವೇತ್. ಹರಿ ಆತ ಈ 3 ಗುಣಗಳನ್ನ ಮೀರಿದವ, ಗುಣಾತೀತ. ಆತನಲ್ಲಿ ಸತ್ವ, ರಜ, ತಮೋ ಈ ಗುಣಗಳ ಲೇಷವೂ ಕಾಣೋದಿಲ್ಲ. ಈ ಗುಣಗಳನ್ನ ನಿಯಂತ್ರಿಸುವವನು ಆತ. ಆ ಭೌತಿಕ ಪ್ರಕೃತಿ ಈತನ ಒಂದು ಆದೇಶದ ಮೇಲೆ ನಡೆಯುತ್ತೆ. ಮಯಾಧ್ಯಕ್ಷೇನ ಪ್ರಕೃತಿ ಕೇಳಿದಿರಾ? ಭಗವದ್ಗೀತೆಯಲ್ಲಿ ಬರುತ್ತೆ, ಸೂಯತೆ ಸಚರಾಚರಂ. ನನ್ನ ಒಂದು ಏನ್ ಹೇಳ್ತಾರೆ, ಅಧ್ಯಕ್ಷತೆಯಲ್ಲಿ ಈ ಪ್ರಕೃತಿ ಶಕ್ತಿ, ಪ್ರಕೃತಿ ಅಂದ್ರೆ ಅಲ್ಲಿ 3 ಗುಣಗಳು ಬಂತು. ಆ ಗುಣಗಳು ಶಕ್ತಿ ಆ ಕಾರ್ಯ ಮಾಡೋದು ನನ್ನ ಅಧ್ಯಕ್ಷತೆಯಲ್ಲಿ, ನನ್ನ ಅಧೀನದಲ್ಲಿ ಅಂತ ಹೇಳ್ತಾ ಇದ್ದಾರೆ, ಗೀತೆಯಲ್ಲಿ ಹೇಳಿದ್ದಾರೆ. ಸೊ ಹಾಗಾಗಿ ಹರಿ ಆತ ಈ ಗುಣಗಳನ್ನ ಮೀರಿದವನು, ಗುಣಾತೀತ. ಹಾಗಾಗಿ ಆತನಿಗೆ ನಿರ್ಗುಣ ಅಂತ ಹೇಳ್ತಾರೆ. ಅಂದ್ರೆ ಯಾವ ಭೌತಿಕ ಗುಣದ ಪ್ರಭಾವ ಲಕ್ಷಣಗಳು ಆತನಲ್ಲಿ ಕಾಣೋದಿಲ್ಲ. ಇದನ್ನ ಮುಂದೆ ಒಂದು ಸುಂದರ ವೃತ್ತಾಂತದ ಮೂಲಕ ಹೇಳ್ತಾರೆ. ಸೊ ಹಾಗಾಗಿ ಆತನನ್ನ ಪೂಜಿಸುವವರಿಗೆ ಹರಿ ಏನ್ ನೀಡ್ತಾನೆ? ನಿರ್ಗುಣತ್ವವನ್ನ ನೀಡ್ತಾನೆ. ಅರ್ಥವಾಗ್ತಾ ಇದೆಯಾ? ಶಿವನನ್ನ ಪೂಜಿಸಿದವರಿಗೆ ಶಿವ ಏನನ್ನ ನೀಡಿದ? ಆತನ ಅಧಿಕಾರದಲ್ಲಿರೋದನ್ನ ನೀಡಿದ. ಏನದು ಆತನ ಅಧಿಕಾರದಲ್ಲಿರೋದು?
ಭೌತಿಕ ತತ್ವಗಳು. ಹೌದಲ್ವಾ? ಹ ಸೊ ಹಾಗಾಗಿ ಆತನನ್ನು ಪೂಜಿಸಿದವರು ಅವರು ಭೌತಿಕ ಸಮೃದ್ಧಿಯನ್ನ ಪಡಿತಾರೆ. ಅದೇ ಹರಿ ಶ್ರೀಕೃಷ್ಣ ಅಥವಾ ವಿಷ್ಣುವನ್ನ ಪೂಜಿಸಿದವರು ಅವರು ಗುಣಗಳನ್ನ ದಾಟ್ತಾರೆ, ಅಂದ್ರೆ ಗುಣಾತೀತರಾಗ್ತಾರೆ, ಅಂದ್ರೆ ಮುಕ್ತರಾಗ್ತಾರೆ, ಮುಕ್ತಿಯನ್ನ ಪಡಿತಾರೆ. ಮುಕ್ತಿಂ ಪ್ರದಾತ ಆತ ಮುಕುಂದ. ಅದು ಕೇವಲ ಮುಕುಂದ ಅಥವಾ ವಿಷ್ಣು ಮಾತ್ರ. ದಯವಿಟ್ಟು ಓದಿ. ಪುಷ್ಪನ್ನವರು ಯಾರು ಓದ್ತಾ ಇದ್ರಲ್ಲ, ಓದಿ ಕೆಳಗಡೆ. ಆದರೆ ಎಸ್ ಆದರೆ ಓದಿ. ಶ್ರೀ ಆದರೆ ಶ್ರೀಹರಿಯು ಭೌತಿಕ ಗುಣಗಳ ಸಂಪರ್ಕವಿಲ್ಲದವನು. ಆತನು ರೂಪಿಯು ಮತ್ತು ಪ್ರಕೃತಿಗಿಂತಲೂ ಅತೀತನಾದ ದಿವ್ಯ ಪುರುಷನು ಆಗಿದ್ದಾನೆ. ಯಾರು ವಿಷ್ಣುವನ್ನು ಆರಾಧಿಸುತ್ತಾರೋ ಅವರು ತ್ರಿಗುಣಗಳಿಂದ ಮುಕ್ತರಾಗುತ್ತಾರೆ. ಸೊ ಒಂದು ರೀತಿ ಉತ್ತರವನ್ನ ಇಲ್ಲಿ ಶುಕಮುನಿಗಳು ಹೇಳ್ತಾ ಇದ್ದಾರೆ. ಶಿವನನ್ನ ಆರಾಧಿಸುವವರು ತ್ರಿಗುಣಗಳ ಪ್ರಭಾವದಲ್ಲಿರುವಂತಹ ಸಮೃದ್ಧಿಯನ್ನ ಪಡೀತಾರೆ. ಅದೇ ವಿಷ್ಣು ಅಥವಾ ಕೃಷ್ಣನನ್ನ ಆರಾಧಿಸುವವರು ಅವ್ರಿಗೇನ್ ದೊರಕತ್ತೆ? ತ್ರಿಗುಣಗಳಿಂದ ಮುಕ್ತರಾಗ್ತಾರೆ. ತ್ರಿಗುಣಗಳಿಂದ ಮುಕ್ತರಾಗ್ತಾರೆ. ಆ ಪ್ರಭಾವದಿಂದ ಅವರು ಅದನ್ನ ದಾಟ್ತಾರೆ ಅಥವಾ ಅದನ್ನ ಮೀರ್ತಾರೆ. ಫಲದಿಂದ ಇದನ್ನ ಹೇಳ್ದ. ಇದಾದ ಮೇಲೆ ಒಂದು ದೃಷ್ಟಾಂತವನ್ನ ಶುಕಮುನಿಗಳು ಹೇಳ್ತಾರೆ. ಅದು ಕೃಷ್ಣ ಮತ್ತೆ ಯುಧಿಷ್ಠಿರನ ನಡುವಿನ ಸಂವಾದ. ಅದು ಅಲ್ಲಿ ಇದೇ ಪ್ರಶ್ನೆಯನ್ನ ಯುಧಿಷ್ಠಿರ ಕೃಷ್ಣನಿಗೆ ಕೇಳಿದ್ದ. ತಮ್ಗೆಲ್ಲ ಗೊತ್ತಿರೋ ಹಾಗೆ ಕುರುಕ್ಷೇತ್ರ ಯುದ್ಧ ಎಲ್ಲ ಆದ ನಂತರ ಈಗ ಯುಧಿಷ್ಠಿರ ಸಾಮ್ರಾಟನಾಗಿದ್ದಾನೆ. ಕೃಷ್ಣ ಆತನಿಂದ 3 ವಿಶೇಷವಾದಂತಹ ಅಶ್ವಮೇಧ ಯಜ್ಞಗಳನ್ನು ನೆರವೇರಿಸ್ತಾನೆ. ಆ ಯಜ್ಞಗಳು ಎಷ್ಟು ಖ್ಯಾತಿಯನ್ನ ಪಡೆದುವು ಅಂದ್ರೆ, ಇಂದ್ರನಿಗಿಂತ ಹೆಚ್ಚು ಪ್ರಸಿದ್ಧನಾದ ಯುಧಿಷ್ಠಿರ ಕೇವಲ 3 ಅಶ್ವಮೇಧ ಯಜ್ಞ ಮಾಡಿ. ಯಾಕೆಂದ್ರೆ ಅದನ್ನ ನೆರವೇರಿಸಿದವನು ಯಾರು? ಭಗವಂತ ಕೃಷ್ಣ. ಆತನಿಗೆ 100 ಯಜ್ಞಗಳನ್ನ ಮಾಡುವ ಅಗತ್ಯ ಇರಲಿಲ್ಲ. ಕೇವಲ 3 ಯಜ್ಞಗಳನ್ನ ಮಾಡಿಸಿದ ಕೃಷ್ಣ ಅದರಿಂದ ಇಂದ್ರನಿಗಿಂತ ಹೆಚ್ಚು ಪ್ರಸಿದ್ಧಿಯನ್ನ ತನ್ನ ಭಕ್ತ ಯುಧಿಷ್ಠಿರನಿಗೆ ನೀಡಿದ. ಆ ಯಾಗಗಳ ನಂತರ ಯುಧಿಷ್ಠಿರ ಕೃಷ್ಣನಿಗೆ ಏಕಾಂತದಲ್ಲಿ ಇದೇ ಪ್ರಶ್ನೆಯನ್ನ ಕೇಳದ. ಏನದು ಪ್ರಶ್ನೆ? ಕೃಷ್ಣ, ನಿನ್ನ ಭಕ್ತರ ಜೀವನದಲ್ಲಿ ಅನೇಕ ರೀತಿಯ ಕಷ್ಟಗಳು, ನೋವುಗಳು ಕಾಣ್ತವಲ್ಲ, ಇದು ಯಾಕೆ? ಕೆಲವೊಮ್ಮೆ ಅವರ ಜೀವನದಲ್ಲಿ ಒಂದು ರೀತಿಯ ಬಡತನ ಕಾಣುತ್ತೆ. ಇದು ಸರಿಯಾ? ನಾನು ಗಮನಿಸಿರೋದು ಸರಿಯಾ? ಇದರಲ್ಲಿ ತಪ್ಪೇನಾದ್ರೂ ಉಂಟಾ ಅಂತ ಯುಧಿಷ್ಠಿರನೇ ಪ್ರಶ್ನೆ ಕೇಳ್ದ. ಯಾರಿಗೆ ಪ್ರಶ್ನೆ ಕೇಳ್ದ? ಕೃಷ್ಣನಿಗೆ. ಸೊ ಶ್ರೀ ಕೃಷ್ಣ ಬಹಳ ವಿಶೇಷವಾದ ಶ್ಲೋಕ ಹೇಳ್ತಾನೆ. ಈ ಶ್ಲೋಕ ಅನೇಕ ಬಾರಿ ತಾವು ಕೇಳಿರ್ತೀರಾ, ಬಟ್ ಈ ಶ್ಲೋಕದ ಅರ್ಥ ಬಹಳ ಆಳವಾಗಿದೆ. ಯಸ್ಯಾಹಂ ಅನುಗ್ರಹಣಾಮಿ ಹರಿಷ್ಯೇ ತದ್ಧನಂ ಶನೈ ತತೋ ಧನಂ ತ್ಯಜಂತ್ಯಸ್ಯ ಸ್ವಜನಾ ದುಃಖ ದುಃಖಿತಂ. ಶ್ರೀಕೃಷ್ಣನ ಉತ್ತರ, ಈ ಪ್ರಶ್ನೆಗೆ ಶ್ರೀಕೃಷ್ಣನ ಉತ್ತರ. ಬೇರೆಯವರು ಯಾರಾದ್ರೂ ಓದ್ತೀರಾ ಕೆಳಗಡೆ? ನಾನು ಓದಿ. ಬಹಳ ಇದು ತುಂಬಾ ಏನ್ ಹೇಳ್ತಾರೆ, ಕೆಲವೊಮ್ಮೆ ಜನ ಈ ಶ್ಲೋಕ ಓದ ತಕ್ಷಣ ಏನಪ್ಪಾ ಇದು ಹೀಗೆ ಹೇಳ್ತಾ ಇದ್ದಾನೆ ಕೃಷ್ಣ ಅಂತ ಹೇಳಿ ಹೆದರಿ ಬಿಡ್ತಾರೆ. ಓದಿದ್ದೇನೆ, ದಯವಿಟ್ಟು ಎದುರು ಅಗತ್ಯ ಇಲ್ಲ. ಮುಂದೆ ಇದರ ವರ್ಣನೆ ನಾವು ಮುಂದೆ ನೋಡೋಣ, ಭಾಗವತದಲ್ಲಿ ಹೇಗೆ ವರ್ಣಿಸಿದ್ದಾರೆ ಅಂತ ಅವಾಗಿನ್ನೂ ಸ್ಪಷ್ಟ ಆಗುತ್ತೆ. ಎಸ್, ನಾನು ಯಾರ ಮೇಲಾದರೂ ವಿಶೇಷ ಕೃಪೆ ತೋರಬೇಕೆಂದರೆ ನಾನು ಮೊದಲು ಅವನ ಸಂಪತ್ತನ್ನು ಕ್ರಮೇಣ ಕಿತ್ತುಕೊಳ್ಳುತ್ತೇನೆ. ಆಗ ಅಂತಹ ದರಿದ್ರನಾದ ಮನುಷ್ಯನನ್ನು ಅವನ ಬಂಧು ಮಿತ್ರರು ತೊರೆಯುತ್ತಾರೆ. ಈ ರೀತಿಯಾಗಿ ಅವನು ಒಂದರ ಮೇಲೊಂದರಂತೆ ಕಷ್ಟ ದುಃಖಗಳನ್ನು ಅನುಭವಿಸುತ್ತಾನೆ. ನೋಡಿ ಶ್ರೀಕೃಷ್ಣನ ಮಾತು ಏನದು? ನಾನು ವಿಶೇಷ ಕೃಪೆ ಯಾರಿಗ ಮೇಲಾದ್ರೂ ತೋರ್ಬೇಕಂದ್ರೆ ಏನ್ ಮಾಡ್ತೀನಿ? ಆತನನ್ನ ಅವ್ರ ಸಂಪತ್ತೆಲ್ಲ ಕಿತ್ಕೋತೀನಿ, ಅವನ್ನ ನಾನು ತಗೊಂಡ್ಬಿಡ್ತೀನಿ ಅಂತ ಕೃಷ್ಣ ಹೇಳ್ಬಿಟ್ಟ. ಇಲ್ಲಿ ಏನಪ್ಪಾ ಇದು ಹೀಗೆ ಹೇಳ್ಬಿಟ್ಟ ಕೃಷ್ಣ? ಕೃಷ್ಣನ್ ಭಕ್ತಿ ಮಾಡ್ಬೇಕು ಬೇಡ? ಬಟ್ ಕೃಷ್ಣ ಇದ್ನ ಯಾಕೆ ಹೇಳ್ತಾ ಇದ್ದಾನೆ ಅನ್ನೋದನ್ನ ಗಮನಿಸ್ಬೇಕು. ಏನಿದ್ರ ಅರ್ಥ ಅನ್ನೋದು ಗಮನಿಸ್ಬೇಕು. ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ಯಸ್ಯ ಅಹಂ ಅನುಗ್ರಹಣಾಮಿ, ನಾನು ವಿಶೇಷ ಅನುಗ್ರಹವನ್ನ ತೋರಿಸುವುದಾದರೆ ಅವರ ಧನವನ್ನ ಹರಿಷ್ಯೆ,
ನೋಡಿ, ಸಾಮಾನ್ಯವಾಗಿ ವ್ಯಕ್ತಿ ಜಗತ್ತಿನಲ್ಲಿ ವಾಸಿಸುವಾಗ ತನ್ನ ಸಂಪತ್ತು ಅನ್ನುವಂಥ ಯಾವುದನ್ನ ಪರಿಗಣಿಸ್ತಾನೆ? ಈ ಜಗತ್ತಿನ ವಸ್ತುಗಳನ್ನ ಪರಿಗಣಿಸ್ತಾನೆ. ತನ್ನ ಸಂಬಂಧ, ತನ್ನ ಸುರಕ್ಷತೆ, ತನ್ನ ಸಂಪತ್ತು, ತನ್ನ ಆಶ್ರಯ ಅಂತ ಯಾವುದನ್ನ ಆತ ಸ್ವೀಕರಿಸ್ತಾನೆ? ಈ ಜಗತ್ತಿನ ವಸ್ತುಗಳನ್ನ, ವ್ಯಕ್ತಿಗಳನ್ನ, ಅಲ್ವೇ? ಆದ್ರೆ ಈ ಜಗತ್ತಿನ ವಸ್ತುಗಳು ಅಥವಾ ವ್ಯಕ್ತಿಗಳು ಶಾಶ್ವತರ? ಇಲ್ಲ ಇಲ್ಲ ಇಲ್ಲ. ಅವರು ಒಂದಲ್ಲ ಒಂದು ದಿನ ನಮ್ಮಿಂದ ಅಗಲುತ್ತಾರೆ, ಬೇರ್ಪಡ್ತಾರೆ. ಆಗ ಜೀವಿಗೆ ಅತಿ ದುಃಖವಾಗ್ತದೆ. ನೋಡಿ, ಗಮನಿಸಿ ನೀವು, ಯಾರನ್ನ ನಾವು ಹೆಚ್ಚಾಗಿ ಆಶ್ರಯಿಸಿ ನಡೀತೀವೋ ಭೌತಿಕ ಜಗತ್ತಿನಲ್ಲಿ, ಒಂದಲ್ಲ ಒಂದು ಸಮಯದಲ್ಲಿ ನಾವು ಅವರಿಂದ ಬೇರೆ ಆಗ್ಲೇಬೇಕು. ಆಗ ಆ ವ್ಯಕ್ತಿಗೆ ತುಂಬಾ ನೋವಾಗ್ತದೆ. ಆ ನೋವು ಕೆಲವೊಮ್ಮೆ ಆತನನ್ನ ಒಂದು ರೀತಿ ಖಿನ್ನನನ್ನಾಗಿ ಮಾಡಿ, ಡಿಪ್ರೆಷನ್ ತರ, ಏನು ಬೇರೆ ನನ್ನ ಜಗತ್ತಿನಲ್ಲಿ ಬೇರೆ ಉಳಿದೇ ಇಲ್ಲ, ಏನು ಜೀವನದ ಅರ್ಥ ಏನು ಅನ್ನೋ ಒಂದು ಪ್ರಶ್ನೆಗೆ ಬಂದ್ಬಿಡ್ತಾನೆ ಆತ. ಹೌದಲ್ವಾ? ಆದ್ರೆ ಇಲ್ಲಿ ಭಗವಂತ ಆ ರೀತಿಯ ಭಮೆಯ ಆಶ್ರಯವನ್ನ ಆತ ನೀಡ್ತಾ ಇಲ್ಲ ತನ್ನ ಭಕ್ತನಿಗೆ. ತನ್ನ ಭಕ್ತನಿಗೆ ಆತ ತೋರಿಸ್ತಾ ಇದ್ದಾನೆ, ಏನದು ನಿಜವಾದ ಆಶ್ರಯ, ಅದು ನನ್ನಲ್ಲಿರಬೇಕು. ಹೇ ಭಕ್ತ, ನೀನು ನನ್ನನ್ನ ಆಶ್ರಯಿಸು. ಬೇರೆ ಏನನ್ನ ಆಶ್ರಯಿಸಿದ್ರೂ ಕೂಡ ಅದು ನಿನ್ನಿಂದ ಬೇರೆ ಆಗ್ತದೆ. ಸೊ ಹಾಗಾಗಿ ಭಗವಂತ ಆ ದುಃಖದಿಂದ ಆ ವ್ಯಕ್ತಿಯನ್ನ ರಕ್ಷಿಸ್ತಾ ಇದ್ದಾನೆ. ಕೆಲವೊಮ್ಮೆ ಭಕ್ತ ಸಾಧನೆ, ಭಕ್ತಿಯನ್ನ ಪಾಲಿಸುವಾಗ ಭೌತಿಕ ಆಸಕ್ತಿಗಳು ಆತನಲ್ಲಿ ಉಂಟು, ಯಾಕೆಂದ್ರೆ ಪರಿಪೂರ್ಣನ ಶುದ್ಧನಾಗಿಲ್ಲ. ಹಾಗಿದ್ದಾಗ ಕೆಲವೊಮ್ಮೆ ಭೌತಿಕ ಆಸಕ್ತಿಗಳ ಕಾರಣದಿಂದಾಗಿ ಭೌತಿಕ ಜಗತ್ತಿನಲ್ಲಿ ಆಶ್ರಯವನ್ನ ಇಟ್ಟಿರ್ತಾನೆ, ಸಂಪತ್ತು, ಸಂಬಂಧಗಳು, ವಸ್ತುಗಳ ಮೇಲೆ. ಹೌದಲ್ವಾ? ಸೊ ಅವುಗಳ ಮೇಲೆ ಅವಲಂಬಿತವಾಗಿ ಆತ ಭಕ್ತಿಯಲ್ಲಿ ಒಂದು ರೀತಿ ಕುಂಠಿತನಾಗಿರ್ತಾನೆ. ಈ ಅನುಭವ ಇದೆಯಾ? ಹರೇ ಕೃಷ್ಣ. ನಾನು ಹೇಳ್ತಾ ಇರೋದು ಸರಿನಾ? ಅಂತಹ ಸ್ಥಿತಿಯಲ್ಲಿ ಭಗವಂತ ತನ್ನ ಭಕ್ತನನ್ನ ಹೇಗೆ ಮೇಲೆತ್ತಬೇಕು ಅನ್ನೋದನ್ನ ಯೋಚಿಸ್ತಾ ಇದ್ದಾನೆ. ಯಾವಾಗ ಭಕ್ತ ಭೌತಿಕ ಜಗತ್ತಿನಲ್ಲಿ ಜಗತ್ತನ್ನೇ ಆಶ್ರಯಿಸಿ ಮುನ್ನಡೀತಾ ಇರ್ತಾನೋ, ಭಕ್ತಿನೂ ಪಾಲಿಸ್ತಾ ಇದ್ದಾನೆ, ಬಟ್ ಭೌತಿಕ ಸಂಬಂಧಗಳು, ಭೌತಿಕ ವಸ್ತುಗಳನ್ನು ಕೂಡ ಬಿಗಿಯಾಗಿ ಹಿಡ್ಕೊಂಡಿದ್ದಾನೆ. ಆಗ ಭಗವಂತ ಏನ್ ಮಾಡ್ತಾನೆ? ಈ ರೀತಿ ವಿಶೇಷ ಕೃಪೆಯನ್ನ ತೋರಿಸ್ತಾನೆ. ಸೊ ಹಾಗಂದ ತಕ್ಷಣ ಯಾವೊಬ್ಬ ವ್ಯಕ್ತಿ ಭಗವಂತನನ್ನೇ ಸಂಪೂರ್ಣವಾಗಿ ಆಶ್ರಯಿಸಿ ನಡೀತಾನೋ ಅವರಿಗೆ ಭಗವಂತ ಇದನ್ನ ಮಾಡೋ ಅಗತ್ಯ ಇದೆಯಾ ಹೇಳಿ? ಇಲ್ಲ ಇಲ್ಲ. ಏನನ್ನ ಭಗವಂತ ನೋಡ್ತಾ ಇದ್ದಾನೆ? ತನ್ನ ಭಕ್ತ ಭೌತಿಕ ಆಸಕ್ತಿಗಳಲ್ಲಿ ಕಳೆದು ಹೋಗೋದು ಬೇಡ, ಆತ ನನ್ನನ್ನ ಆಶ್ರಯಿಸಿದ್ರೆ ಸದಾ ಆನಂದದಲ್ಲಿರ್ತಾನೆ ಅಂತ. ಭಗವಂತನಿಗೆ ಭಕ್ತನಿಗೆ ಕಷ್ಟ ನೋವು ಕೊಟ್ಟು ಆನಂದ ಅಂತ ಅಲ್ಲ. ಆ ಜೀವಿ, ಆ ಭಕ್ತ, ಆತ ಶಾಶ್ವತವಾದ ಆನಂದವನ್ನ ಪಡಿಲಿ ಅಂತ ಭಗವಂತ ಹಾರೈಸ್ತಾ ಇದ್ದಾನೆ. ಮುಂದೆ ಇದೇ ಅರ್ಥವನ್ನ ಮುಂದೆ ಹೇಳ್ತಾ ಶುಕಮುನಿಗಳು ವರ್ಣಿಸ್ತಾರೆ. ದಯವಿಟ್ಟು ಮುಂದೆ ಓದಿ. ಧನ ಸಂಪಾದನೆಯ ತನ್ನ ಪ್ರಯತ್ನಗಳಲ್ಲಿ ಓದಿ. ಯಾರು ಓದ್ತಾ ಇದ್ರೆ ಅವರೇ ಕಂಟಿನ್ಯೂ ಮಾಡಿ, ಓದಿ. ಓದ್ಲ ಪ್ರಭುಜಿ? ಓದಿ ಓದಿ. ಎಸ್. ಧನ ಸಂಪಾದನೆಯೇ ತನ್ನ ಪ್ರಯತ್ನಗಳಲ್ಲಿ ಅವನು ವಿಫಲಗೊಂಡು ನೊಂದಾಗ ನನ್ನ ಭಕ್ತರು ಮೈತ್ರಿಯನ್ನು ಬಳಸಿಕೊಳ್ಳುತ್ತಾನೆ, ಆಗ ಅವನಿಗೆ ನನ್ನ ವಿಶೇಷ ಕೃಪೆಯನ್ನು ನೀಡುತ್ತೇನೆ. ಸೊ ಈ ರೀತಿಯಾಗಿ ಭಗವಂತ ತನ್ನ ಭಕ್ತನಿಗೆ ಭೌತಿಕ ಜಗತ್ತಿನ ಆಶಯಗಳನ್ನ ಇಟ್ಕೊಳ್ಬೇಡ ಅಂತ ತಿಳಿಸ್ತಾ ಇದ್ದಾನೆ. ಸೊ ಇದು ನಮಗೆ ಬಹಳ ಬಹಳ ಒಳಿತನ್ನು ಉಂಟು ಮಾಡುವಂಥದ್ದು. ನೋಡಿ, ಭಕ್ತರ ಜೀವನದಲ್ಲೂ ಕಷ್ಟಗಳು ಬರ್ತದೆ, ನೋವಿರ್ತದೆ. ಆ ನೋವು ಮತ್ತೆ ಸಾಮಾನ್ಯರ ಜೀವನದಲ್ಲಿ ಬರುವಂತಹ ಕಷ್ಟ, ನೋವು, ಇವುಗಳ ವಿಶ್ಲೇಷಣೆಯನ್ನ ಶುಕಮುನಿಗಳು ಮಾಡ್ತಾರೆ. ಸಾಮಾನ್ಯರ ಜೀವನದಲ್ಲಿ ಕಷ್ಟ ಅಥವಾ ಸುಖ ಬರೋದು ಪೂರ್ವ ಕರ್ಮಗಳ ಫಲದಿಂದಾಗಿ. ಹೌದಲ್ವಾ? ಭಕ್ತರ ಜೀವನದಲ್ಲಿ ಉಂಟಾಗುವಂತಹ ಕಷ್ಟ ಮತ್ತು ಸುಖ ಇವು ಬರೋದು ಯಾವ ಕಾರಣದಿಂದಾಗಿ?
ಭಗವಂತನ ಕರುಣೆಯಿಂದ, ಕರ್ಮದ ಫಲದಿಂದ ಅಲ್ಲ. ಯಾರು ಭಕ್ತಿಯನ್ನ ಪ್ರಾರಂಭ ಮಾಡಿದರೂ ಕೂಡ ಅವರ ಜೀವನದಲ್ಲೂ ಇದೇ ರೀತಿಯಾಗಿ ಭಗವಂತ ವ್ಯವಹರಿಸ್ತಾನೆ. ಅವರ ಜೀವನದಲ್ಲಿ ಆತ ಕರ್ಮದ ಪ್ರಭಾವದಲ್ಲಿ ಅವರನ್ನು ಇರಿಸೋದಿಲ್ಲ, ತಾನು ವಿಶೇಷವಾಗಿ ಅವರ ಜೀವನವನ್ನ ಆಯೋಜಿಸ್ತಾನೆ. ಎರಡನೇ ವ್ಯತ್ಯಾಸ, ಸಾಮಾನ್ಯವಾಗಿ ವ್ಯಕ್ತಿ ಭೌತಿಕ ಜಗತ್ತಿನಲ್ಲಿ ಕಷ್ಟ ಅಥವಾ ನೋವನ್ನು ಅನುಭವಿಸ್ತಾ ಇರಬೇಕಾದ್ರೆ ಆತ ಪಾಪವನ್ನ ಮತ್ತೆ ಪಾಪವನ್ನ ಮಾಡುವಂತಹ ಆಲೋಚನೆಗಳು ಆತನ ಮನಸ್ಸಿನಲ್ಲಿ ಉಂಟಾಗ್ತವೆ. ಅದಕ್ಕೆ ಕರ್ಮ ಬೀಜ ಅಂತ ಹೇಳ್ತಾರೆ. ಆದರೆ ಭಕ್ತರ ಜೀವನದಲ್ಲಿ ಕಷ್ಟ ಅಥವಾ ನೋವುಗಳು ಬಂದಾಗ ಅವರ ಜೀವನದಲ್ಲಿ ಆ ಕರ್ಮ ಬೀಜ ಉಂಟಾಗೋದಿಲ್ಲ. ಎಲ್ಲಿವರೆಗೆ ಭಗವಂತನ ಇಚ್ಛೆ ಇದೆಯೋ ಅಲ್ಲಿವರೆಗೆ ಮಾತ್ರ ಕಷ್ಟಗಳು ಕಾಣ್ತವೆ. ಯಾಕೆಂದ್ರೆ ಅವುಗಳು ಪೂರ್ತಿಯಾಗಿ ಭಗವಂತನ ಇಚ್ಛೆಯಿಂದ ಅವು ನಿಯಂತ್ರಿತವಾಗಿವೆ, ಕರ್ಮ ಫಲದಿಂದ ಅಲ್ಲ. ಭಗವಂತ ಬೇಕಾದಲ್ಲಿ ಭಕ್ತನ ಸರ್ವ ಕರ್ಮವನ್ನ ಕ್ಷಣವೇ ನಾಶ ಮಾಡಬಹುದು. ಆದರೆ ಭಗವಂತ ಆ ಕರ್ಮದ ಫಲವನ್ನ ತನ್ನ ಕೈಯಲ್ಲಿ ನಿಯಂತ್ರಣದಲ್ಲಿಟ್ಟಿದ್ದಾನೆ. ಯಾವುದು ಆ ಭಕ್ತನ ಜೀವನದಲ್ಲಿ ಆತನ ಭಕ್ತಿಯ ಅಭಿವೃದ್ಧಿಗೆ ಉಪಯುಕ್ತವೋ ಅದನ್ನ ಭಗವಂತ ನೀಡ್ತಾನೆ. ಅದರ ಮೂಲಕ ಆ ಭಕ್ತನನ್ನ ಆತ ಭೌತಿಕ ಆಸಕ್ತಿಗಳಿಂದ ಮೇಲೆತ್ತಾನೆ. ಇದನ್ನು ಬಹಳ ಮುಖ್ಯವಾಗಿ ಗಮನಿಸ್ಬೇಕು ನಾವು. ನೋಡಿ, ಒಬ್ಬ ಶತ್ರುವಿನಿಂದ ಹೊಡೆತ ನೋವುಗಳನ್ನ ತಿನ್ನೋನಿದ್ದಾನೆ, ಇನ್ನೊಬ್ಬ ತನ್ನ ಅತ್ಯಂತ ಅಕ್ಕರೆಯುಳ್ಳಂತಹ ತಾಯಿ ಅಥವಾ ತಂದೆಯಿಂದ ಶಿಕ್ಷೆಯನ್ನ ಅನುಭವಿಸ್ತಾ ನೋವನ್ನು ಉಣ್ತಾ ಇದ್ದಾನೆ. ಇವರಿಬ್ಬರಲ್ಲಿ ವ್ಯತ್ಯಾಸ ಇದೆಯಾ ಹೇಳಿ? ಇದೆಯಾ? ಇದೇ ಪ್ರಭು. ಏನ್ ವ್ಯತ್ಯಾಸ ಹೇಳಿ? ಏನ್ ವ್ಯತ್ಯಾಸ? ತಾಯಿ ಶಿಕ್ಷೆ ಕೊಡೋದು ಮಗುವಿನ ಒಂದು ಒಳಿತಿಗಾಗಿ. ಹಾ, ಶತ್ರುವಿನ ಶಿಕ್ಷೆ ಅಂದ್ರೆ ಅಲ್ಲಿ ದ್ವೇಷ ಮತ್ತೆ ಹಾಗೆ ತಾನೆ. ಕರೆಕ್ಟ್, ತುಂಬಾ ಸರಿಯಾಗಿ ಚೆನ್ನಾಗಿ ಗಮನಿಸಿದ್ರೆ. ಎಸ್. ಸೊ ಹೇಗೆ ತಾಯಿ ಮಗುವಿನ ಒಳಿತನ್ನ ನೋಡಿ, ಕೆಲವೊಮ್ಮೆ ಮಗು ಆಟ ಆಡ್ಬೇಡ, ಈಗ ನೀನು ಓದ್ಕೊಳ್ಬೇಕು ಅಂತ ಹೇಳಿ ಗದರಿಸ್ತಾಳೆ, ಕೆಲವೊಮ್ಮೆ ದಂಡಿಸ್ತಾಳೆ. ಬಟ್ ಮನಸ್ಸಿನಲ್ಲಿ ಆ ಒಳಿತಿನ ಭಾವನೆಯೇ ಇದೆ. ಆ ಮಗು ಚೆನ್ನಾಗಿ ಮುಂದೆ ಬೆಳೀಲಿ, ಆತನ ಭವಿಷ್ಯ ಉಜ್ವಲವಾಗ್ಲಿ ಅನ್ನೋ ಒಂದು ಭಾವವೇ ಇದೆ. ಆ ರೀತಿ ಭಗವಂತ ತನ್ನ ಭಕ್ತನ ಜೀವನದಲ್ಲಿ ಕಷ್ಟ ನೋವುಗಳನ್ನು ನೀಡಿದರೂ ಕೂಡ ಆ ಕಷ್ಟ ನೋವುಗಳು ಆ ಭಕ್ತನನ್ನ ಶುದ್ಧ ಮಾಡ್ತಾ ಇವೆ. ಭಗವಂತನನ್ನ ಇನ್ನಷ್ಟು ಆಶ್ರಯ ಪಡಿಲಿಕ್ಕೆ ಅವು ಪ್ರೇರಣೆ ನೀಡ್ತಾ ಇವೆ. ಹಾಗಾಗಿ ಅವುಗಳು ಬಹಳ ವಿಶೇಷ, ಸಾಮಾನ್ಯರ ಜೀವನದ ಕಷ್ಟ ನೋವುಗಳಂತಲ್ಲ. ಇನ್ನೊಂದು ಉದಾಹರಣೆ ಹೇಳೋದಾದ್ರೆ, ಯಾವಾಗ ಕೆಲವೊಮ್ಮೆ ರೋಗ ಬರ್ತದೆ, ರೋಗ ಬಂದಾಗ ಡಾಕ್ಟರ್ ಏನ್ ಮಾಡ್ತಾರೆ, ನಮಗೆ ಔಷಧಿಯನ್ನ ನೀಡ್ತಾರೆ. ಕೆಲವೊಮ್ಮೆ ಸರ್ಜರಿ ಮಾಡ್ತಾರೆ, ಆಪರೇಷನ್ ಮಾಡ್ತಾರೆ. ಆ ಆಪರೇಷನ್ ಮಾಡುವಾಗ ವ್ಯಕ್ತಿಗೆ ನೋವಾಗುತ್ತೆ ತಾನೆ, ಆಗತ್ತಲ್ವಾ? ಆ ನೋವು ಅದು ಆ ರೋಗವನ್ನ ಗುಣಮುಖ ಮಾಡ್ಲಿಕ್ಕೆ ಅಂತ, ಹೌದಲ್ವಾ? ಸೊ ಹಾಗೆ ಭಗವಂತ ಈ ಕಷ್ಟಗಳ ಮೂಲಕ ತನ್ನ ಕೃಪೆಯನ್ನೇ ತೋರಿಸ್ತಾ ಇದ್ದಾನೆ. ಇದು ಶುಕಮುನಿಗಳು ಹೇಳ್ತಾ ಇರೋದು. ಸೊ ಹಾಗಾಗಿ ಕೆಲವರು ಭಗವಂತನ ಭಕ್ತಿ ಮಾಡುವಾಗ, ಭಗವಂತ ನನಗೆ ಭೌತಿಕ ಸಮೃದ್ಧಿ ಬೇಕು, ಅದು ಬೇಕು, ಇದು ಬೇಕು ಅನ್ನೋ ಒಂದು ಅನೇಕ ಅಭಿಲಾಷೆಗಳನ್ನು ಇಟ್ಟು ಬರ್ತಾರೆ. ಆದ್ರೆ ಭಗವಂತ ಅವರೆಲ್ಲರ ಅಭಿಲಾಷೆಗಳನ್ನ ತತ್ಕ್ಷಣವೇ ಪೂರ್ಣಗೊಳಿಸೋದಿಲ್ಲ. ಆತ ನೋಡ್ತಾನೆ ಈತನ ಜೀವನದಲ್ಲಿ ಯಾವುದು ಉಪಯುಕ್ತ. ಧ್ರುವ ಬಾಲಕ, ಆತ ಸಂಪತ್ತಿನ ಅಭಿಲಾಷೆ ಇಟ್ಟು ಬಂದಿದ್ದ. ಆತನಿಗೆ ಭಗವಂತ ಕೇವಲ 6 ತಿಂಗಳಲ್ಲೇ ಪೂರ್ತಿ ಬ್ರಹ್ಮಾಂಡದಲ್ಲಿ ಬ್ರಹ್ಮನಿಗಿಂತ ಮಿಗಿಲಾದಂತಹ ಸಂಪತ್ತನ್ನ ನೀಡ್ಬಿಟ್ಟ. ನೋಡಿ, ಗಮನಿಸಿ, ಆ ಸಾಮರ್ಥ್ಯ ಭಗವಂತನಿಗೆ ಇದ್ದೇ ಇದೆ, ಹೌದಲ್ವಾ? ಬಟ್ ಆತನಿಗೆ ಅದನ್ನ ನೀಡೋ ಮುಂಚೆ ಆತನ ದೃಢತೆಯ ಪರೀಕ್ಷೆಯನ್ನ ಮಾಡ್ದ ಭಗವಂತ, ಹೌದಲ್ವಾ? ಮಾಡ್ದ ತಾನೆ. ಅದೇ ಪ್ರಹ್ಲಾದ, ಎಂತ ಮಹಾನ್ ಭಕ್ತ, ಆತ ಎಷ್ಟು ಕಷ್ಟಗಳನ್ನೇ ಎದುರಿಸ್ದ, ಹೌದ್ ತಾನೆ? ತನ್ನ ಸ್ವಂತ ತಂದೆಯಿಂದನೇ ಆತ ಎಷ್ಟೊಂದು ದುಃಖಗಳನ್ನು ಅನುಭವಿಸ್ದ. ಅದೆಲ್ಲ ಆದ ಮೇಲೆ ಆತ ಪೂರ್ತಿ ಬ್ರಹ್ಮಾಂಡದ ಸಾಮ್ರಾಟನಾದ ಪ್ರಹ್ಲಾದ. ಯೋಚನೆ ಮಾಡಿ.
ಎಲ್ಲ ಬ್ರಹ್ಮ ಶಿವ ಎಲ್ಲರೂ ಬಂದು ಆತನ ಸ್ತುತಿ ಮಾಡಿದ್ರು, ಆತನ ಶಭಾಷ್ ಹೊಗಳಿದ್ರು ಮನ ತುಂಬ. ಹೇಗಾಯಿತು? ಸೊ ಭಗವಂತನ ಇಚ್ಛೆ, ಒಬ್ಬ ಭಕ್ತನ ಜೀವನದಲ್ಲಿ ಕಷ್ಟ ನೋವುಗಳು ಬರೋದು ಅದು ಭಗವಂತನ ಇಚ್ಛೆಯಿಂದ ಇರ್ತದೆ, ಅದು ಮಂಗಳಕರವಾಗಿಯೇ ಇರ್ತದೆ. ಈ ಒಂದು ತಾತ್ವಿಕ ಅರ್ಥ, ಈ ಶ್ರದ್ಧೆ ಇಟ್ಟು ಭಕ್ತ ತನ್ನ ಜೀವನದಲ್ಲಿ ಬರೋ ಕಷ್ಟ ನೋವುಗಳನ್ನ ಕೃತಜ್ಞತೆಯಿಂದ ಸ್ವೀಕರಿಸಬೇಕು. ಭಗವಂತ ನನ್ನನ್ನು ನನ್ನ ಜೀವನದಲ್ಲಿ ಶುದ್ಧ ಮಾಡಿ ತನ್ನ ಬಳಿ ಕರ್ಕೊಂಡ್ಲಿಕ್ಕೆ ಈ ಕಷ್ಟವನ್ನ ನೀಡ್ತಾ ಇದ್ದಾನೆ. ಈ ಒಂದು ದೃಷ್ಟಿಯಿಂದ ನಾವು ನೋಡಬೇಕು. ಅದೇ ಕೆಲವೊಮ್ಮೆ ವ್ಯಕ್ತಿ ಭೌತಿಕ ಸಂಪತ್ತಿನ ಇಚ್ಛೆಗೆಂದು ದೇವತೆಗಳನ್ನ ಪೂಜಿಸ್ತಾನೆ. ದೇವತೆಗಳು ನನಗೆ ಬೇಗನೆ ಆ ಇಚ್ಛೆಯ ಪೂರ್ತಿಯ ವರದಾನಗಳನ್ನ ನೀಡ್ತಾರೆ ಅಂತ ಹೇಳಿ ಅವರನ್ನ ಅತಿ ತಪಸ್ಸಿನಿಂದ ಪೂಜಿಸ್ತಾನೆ, ವ್ರತ ಆಚರಣೆಗಳನ್ನ ಮಾಡ್ತಾನೆ, ಘೋರ ಘೋರ ತಪಸ್ಸುಗಳನ್ನ ಮಾಡ್ತಾನೆ. ಅದರ ನಂತರ ಆತನಿಗೆ ಏನ್ ದೊರಕತ್ತೆ? ಸಂಪತ್ತೇನು ದೊರಕತ್ತೆ. ಬಟ್ ಅದಾದ್ಮೇಲೆ ಅನೇಕ ಬಾರಿ ವ್ಯಕ್ತಿ ದುರಹಂಕಾರಿ ಆಗ್ಬಿಡ್ತಾನೆ, ತಪ್ಪೆಸಗ್ತಾನೆ. ಅದರಿಂದ ಆತನ ಅಧಃಪತನವಾಗ್ತದೆ. ನಾನು ಯಾವಾಗ ಕೃಷ್ಣನ ಭಕ್ತಿಯನ್ನು ಪ್ರಾರಂಭಿಸಿದಾಗ ಅನೇಕ ಬಾರಿ ಪ್ರಶ್ನೆ ಇತ್ತು ಶಿವ ಮತ್ತು ಕೃಷ್ಣರ ತತ್ವಗಳ ಬಗ್ಗೆ. ಒಬ್ಬ ಭಕ್ತರು ನನಗೆ ಒಂದು ಸುಂದರವಾದಂತಹ ಅಂಶ ಹೇಳಿದ್ರು. ನೋಡಿ, ಎಲ್ಲ ರಾಕ್ಷಸರು ಒಬ್ಬ ವ್ಯಕ್ತಿನ ಪೂಜಿಸೋದಿಲ್ಲ. ಯಾರನ್ನ? ವಿಷ್ಣುನ. ಕರೆಕ್ಟ್ ಆಗಿ ಹೇಳಿದ್ರಿ. ಅವ್ರು ಬೇರೆ ಎಲ್ಲರನ್ನೂ ಪೂಜಿಸ್ತಾರೆ, ಬಟ್ ಒಬ್ಬ ವ್ಯಕ್ತಿನ ಪೂಜಿಸೋದಿಲ್ಲ. ಸೊ ಅವ್ರು ಅತಿ ಶಕ್ತಿಶಾಲಿಗಳಾಗ್ತಾರೆ, ಅತ್ಯಂತ ಸಂಪತ್ತು ಸಿಗುತ್ತೆ ಅವ್ರಿಗೆ. ಅದರಿಂದ ಕೊನೆಗೆ ಏನಾಗ್ತಾರೆ? ಅವರು ದುರಹಂಕಾರಿಗಳಾಗ್ತಾರೆ. ಹೌದಾ? ಉದಾಹರಣೆ ಹೇಳ್ತೀರಾ? ಉದಾಹರಣೆ ಹೇಳ್ತೀರಾ? ಹಿರಣ್ಯಕಶಿಪು ಯಾರನ್ನ ಪೂಜಿಸಿದ? ಬ್ರಹ್ಮನನ್ನ ಪೂಜಿಸಿದ. ಅತಿ ಶಕ್ತಿಯನ್ನ ಪಡೆದ, ಅತ್ಯಂತ ಶಕ್ತಿಶಾಲಿ ಆದ, ಆದ್ರೆ ಅಷ್ಟೇ ದುರಹಂಕಾರಿಯಾದ, ಎಲ್ಲರನ್ನು ಪೀಡಿಸುವ ಬಾಣಾಸುರ ಶಿವನನ್ನ ಪೂಜಿಸಿದ. ಹೌದು, ರಾವಣ. ಇದರಷ್ಟು ಬಹಳ ಒಳ್ಳೆ ಉದಾಹರಣೆ ರಾವಣ. ನೋಡಿ, ಆತ ಬ್ರಾಹ್ಮಣ, ಆತ ಪೂಜಿಸಿದ್ದು ಶಿವನನ್ನ, ಅತಿ ದೊಡ್ಡ ಶಕ್ತಿಯನ್ನ ಪಡೆದ, ದುರಹಂಕಾರಿಯಾದ, ಎಂತ ದೊಡ್ಡ ಅಲ್ಲೋಲ ಕಲ್ಲೋಲ ಸೃಷ್ಟಿಯನ್ನ ತಂದಿಟ್ಟ ಪೂರ್ತಿ ವಿಶ್ವದಲ್ಲಿ. ಸೊ ಹೀಗೆ ದೇವತೆಗಳನ್ನ ಭೌತಿಕ ಇಚ್ಛೆಗಳಿಂದ ಪೂಜಿಸುವವರು, ಅವರ ಮನಸ್ಸು ಶುದ್ಧವಾಗುತ್ತಾ? ಹೇಳಿ, ಮನಸ್ಸು ಶುದ್ಧವಾಗುತ್ತಾ? ಇಲ್ಲ. ಆ ತತ್ವವನ್ನ ಭಾಗವತದಲ್ಲಿ ಇಲ್ಲಿ ಶುಕಮುನಿಗಳು ಹೇಳ್ತಾ ಇದ್ದಾರೆ. ಕೆಲವೊಮ್ಮೆ ದೇವತೆಗಳನ್ನ ಆರಾಧಿಸುವವರು ದೇವತೆಗಳ ವರಗಳನ್ನ ದೇವತೆಗಳ ಮೇಲೆ ಪ್ರಯೋಗಿಸ್ತಾ ಅವರನ್ನ ಅವಮಾನ ಮಾಡ್ಲಿಕ್ಕೆ ಹೋಗ್ತಾರೆ. ರಾವಣನ ಉದಾಹರಣೆ ನೆನಪಾಗ್ತಾ ಇದೆ ನನಗೆ. ರಾವಣ ಶಿವನ ಸ್ತುತಿಯನ್ನ ಮಾಡ್ದ. ಯಾವ್ದದು? ಒಂದು ದೊಡ್ಡ ಸ್ತುತಿ ಇದೆಯಲ್ಲ, ಚಮಕ, ಐ ಥಿಂಕ್. ಅದನ್ನ ರಚಿಸಿದವನು ಅವನೇ. ಅದಾದ ಮೇಲೆ ಶಿವ ಅವನ ಮುಂದೆ ಪ್ರಕಟನಾದಾಗ ಶಿವನ ಜೊತೆ ಇದ್ದಂಥವಳನ್ನ ತಾನಗೆ ಅಂತ ಹೇಳಿ ಆತ ಕೇಳ್ತಾ ಇದ್ದಾನೆ ಶಿವನಿಗೆ. ಯಾರನ್ನ? ಪಾರ್ವತಿ ದೇವಿಯನ್ನು. ನೋಡಿ, ಎಂತ ದುಷ್ಟ ಪ್ರಜ್ಞೆ. ಅದೇ ರೀತಿಯಾಗಿ ಒಂದು ಉದಾಹರಣೆಯ ಶುಕಮುನಿಗಳು ಇಲ್ಲಿ ನೀಡ್ತಾರೆ. ಪ್ರಸಿದ್ಧವಾದಂತ ಉದಾಹರಣೆ ಕೇಳಿದಿರಾ? ಇದುವೇ ವೃಕಾಸುರನ ಪ್ರಸಂಗದ ಉದಾಹರಣೆ. ಶುಕಮುನಿಗಳು ಹೇಳ್ತಾರೆ, ಓದ್ತೀರಾ ಇಲ್ಲಿ? ದಯವಿಟ್ಟು ನಾವೇ ಓದ್ತಾ ಹೋಗೋಣ, ಸಾಕಷ್ಟು ಸಮಯ ತತ್ವವರ್ಣಲ್ಲಿ ಹೋಗ್ಬಿಡ್ತು. ಓದಿ. ಬ್ರಹ್ಮ, ಶಿವ, ಬೇಗ ಓದಿ ಯಾರಾದ್ರು. ಬ್ರಹ್ಮ, ಶಿವ ಮತ್ತು ವಿಷ್ಣು ಮೂವರು ಶಾಪ ಹಾಗೂ ವರಗಳನ್ನು ನೀಡಲು ಸಮರ್ಥರಾಗಿದ್ದಾರೆ. ಆದರೆ ಶಿವ ಮತ್ತು ಬ್ರಹ್ಮ ಇದನ್ನು ತಕ್ಷಣವೇ ನೀಡಿದರೆ ಶ್ರೀ ವಿಷ್ಣು ಹಾಗೆ ಮಾಡುವುದಿಲ್ಲ. ಇದಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಾಚೀನ ಐತಿಹಾಸಿಕ ಕಥೆ ಇದೆ. ಶಿವನನ್ನೇ ಸಂಕಟಕ್ಕೆ ಸಿಲುಕಿದ ವೈಕಾಸುರನ ಕಥೆ. ಹರೇ ಕೃಷ್ಣ. ಸೊ ಇಲ್ಲಿ ಬ್ರಹ್ಮ, ಶಿವ ಮತ್ತು ವಿಷ್ಣು ಇವರು ಎಲ್ಲರಿಗೂ ಇವರನ್ನ ತ್ರಿಮೂರ್ತಿಗಳಂತ ಹೇಳ್ತಾರೆ. ಅವರಿಗೆ ವರಗಳನ್ನು ನೀಡುವ ಸಾಮರ್ಥ್ಯ ಇದೆ. ಆದರೆ ಬ್ರಹ್ಮ ಮತ್ತೆ ಶಿವ ಏನಿದ್ದಾರೆ, ಅವರು ತತ್ಕ್ಷಣವೇ ನೀಡಿಬಿಡ್ತಾರೆ. ತತ್ಕ್ಷಣವೇ ಸಂತುಷ್ಟರಾಗಿ ವರ ನೀಡ್ತಾರೆ, ತತ್ಕ್ಷಣವೇ ಕ್ರುದ್ಧರಾಗಿ ಶಾಪವನ್ನು ನೀಡ್ತಾರೆ.
ಈ ಮಾತನ್ನು ಶುಕಮುನಿಗಳು ಹೇಳ್ತಾ ಇದ್ದಾರೆ. ಇದರ ವರ್ಣನೆಯನ್ನ ಹೇಗೆ ಇವರು ಈ ಗುಣದ ಪ್ರಭಾವದಿಂದಾಗಿ ತಮ್ಮನ್ನ ತಾವೇ ಕಷ್ಟದಲ್ಲಿ ನೂಕಿಸ್ಕೊಂಡ್ರು ಅದನ್ನ ಇಲ್ಲಿ ವರ್ಣಿಸ್ತಾ ಇದ್ದಾರೆ. ನೋಡಿ, ಹಿಂದೆ ಭಾಗವತದ ವರ್ಣನೆಗಳಲ್ಲಿ ನಾವು ನೋಡಿದ್ದೀವಿ ಬಾಣಾಸುರನ ಪ್ರಸಂಗ, ಹೌದಲ್ವಾ? ಅಲ್ಲಿ ಶಿವ ಬಾಣಾಸುರ. ಬಾಣಾಸುರನಿಗೆ ಅನುಗ್ರಹ ಮಾಡಿ ಆನಂತರ ಬಾಣಾಸುರನ ಪಕ್ಷದಲ್ಲಿ ಕೃಷ್ಣನ ವಿರುದ್ಧವಾಗಿ ನಿಂತ ಆನಂತರ ಆತನ ಅಪಮಾನವಾಯಿತು. ಕೃಷ್ಣನ ಮುಂದೆ ಬಂದು ಆತ ಸ್ತುತಿ ಮಾಡ್ದ. ಇದೆಲ್ಲವನ್ನ ನಾವು ಕೇಳಿದ್ದೀವಿ. ಸೊ ಇಲ್ಲಿ ಇದು ಇನ್ನೊಂದು ವರ್ಣನೆ. ಇದು ಘಟನೆಯಾಗಿದ್ದು ಕೇದಾರನಾಥ ಆ ಕ್ಷೇತ್ರದ ಬಳಿ. ಏನದು? ಈ ಅಸುರ, ಈತ ಶಕುನಿಯ ಮಗ, ಈತನ ಹೆಸರು ವೃಕ. ಈತ ನಾರದನನ್ನ ಭೇಟಿಯಾಗಿ ನನಗೆ ನನ್ನ ಇಚ್ಛೆಗಳು ಬೇಗನೆ ಪೂರ್ತಿ ಆಗಬೇಕು, ತತ್ಕ್ಷಣವೇ ನನ್ನ ಇಚ್ಛೆಗಳನ್ನ ಪೂರ್ತಿ ಮಾಡೋನು ಯಾರು ಅಂತ ಕೇಳಿದಾಗ ನಾರದರು ಹೇಳಿದ್ರು ಶಿವ. ಆತನ ಹೆಸರು ಅಶುತೋಷ. ಆತನನ್ನ ಪೂಜಿಸು ಅಂದ್ರು. ಆಯ್ತು, ಹಾಗಿದ್ರೆ ನಾನು ಈಗ ಆತನನ್ನ ಒಲಿಸ್ಕೊಳ್ಳಿಕ್ಕೆ ಘೋರವಾದ ತಪಸ್ಸನ್ನ ಮಾಡ್ತೇನೆ ಅಂತ ಹೇಳಿ ವೃಕಾಸುರ ಯಜ್ಞದ ಆ ವೇದಿಯನ್ನ ನಿರ್ಮಿಸ್ತಾನೆ. ಬೆಂಕಿ ಅಗ್ನಿಯನ್ನ ಆಹ್ವಾನಿಸ್ತಾನೆ. ತನ್ನ ಶರೀರದ ಮಾಂಸವನ್ನ ಕತ್ತರಿಸಿ ಅದರಲ್ಲಿ ಅರ್ಪಣೆ ಮಾಡ್ತಾ ಇದ್ದಾನೆ. ನೋಡ್ತಾ ಇದ್ದಾನೆ, ಶಿವ ಬರ್ತಾನೆ ಅಂತ ತನ್ನ ಶರೀರದ ಮಾಂಸವನ್ನೇ ಅರ್ಪಿಸ್ತಾ ಇದ್ದಾನೆ. ನೋಡಿ, ಸಾಮಾನ್ಯವಾಗಿ ಏನನ್ನ ಅರ್ಪಿಸ್ತಾರೆ ಅಗ್ನಿಯಲ್ಲಿ, ಯಜ್ಞದಲ್ಲಿ? ತುಪ್ಪ, ಹವಿಷಾನ್ನ, ಧಾನ್ಯಗಳು, ಅವನ್ನ ಅರ್ಪಿಸ್ತಾರೆ. ಆದ್ರೆ ಈ ವ್ಯಕ್ತಿ ಏನು ಅರ್ಪಿಸ್ತಾ ಇದ್ದಾನೆ? ತನ್ನ ಶರೀರವನ್ನೇ ಅರ್ಪಿಸ್ಲಿಕ್ಕೆ ಮುಂದೆ ಹೋಗಿದ್ದಾನೆ. ಅಷ್ಟು ಆತನಿಗೆ ಆತುರತೆ. ಏನಿದು 6 ದಿನ 7 ದಿನ ಆಗ್ತಾ ಬಂತು, ನನ್ನ ಮುಂದೆ ಇನ್ನೂ ಶಿವ ಪ್ರಕಟನಾಗಿಲ್ಲ. ಆಯ್ತು, ಈಗ ನಾನು ಏನ್ ಮಾಡ್ತೀನಿ, ನನ್ನ ಶಿರಸ್ಸನ್ನೇ, ನನ್ನ ಶಿರವನ್ನೇ ಕತ್ತರಿಸಿ ಅಗ್ನಿಯಲ್ಲಿ ಹಾಕ್ತೀನಿ. ಅಂದ್ರೆ ಅರ್ಥ ಏನು? ನನ್ನ ಪ್ರಾಣವನ್ನೇ ಇಲ್ಲಿ ಅರ್ಪಿಸ್ತಾ ಇದ್ದೀನಿ ಅಂತ ಹೇಳಿ ಆತ ಕತ್ತಿಯನ್ನ ತನ್ನ ಕೊರಳಿನ ಬಳಿ ಇಟ್ಟು ಕತ್ತರಿಸ್ಲಿಕ್ಕೆ ಅಂತ ಏನು ಮುಂದೆ ಹೋಗಿದ್ದಾನೆ. ಆಗ ಶಿವ ಆ ಅಗ್ನಿಯಿಂದ ತಕ್ಷಣವೇ ಪ್ರಕಟನಾಗ್ತಾನೆ. 2 ಕೈಗಳಿಂದ ಆತನ ಕೈಗಳನ್ನ ಹಿಡಿತಾನೆ. ಏನಿದು, ನೀನು ಯಾಕೆ ಹೀಗೆ ಮಾಡ್ತಾ ಇದ್ದೀಯಾ? ನಿನಗೆ ಏನು ಬೇಕು ಹೇಳು, ಅದನ್ನ ನಾನು ತಕ್ಷಣವೇ ನಿನಗೆ ನೀಡ್ತೇನೆ. ನಾನು ಸಾಮಾನ್ಯವಾದಂತಹ ಜಲ ಅರ್ಪಣೆಯಿಂದನೂ ಪ್ರಸನ್ನನಾಗ್ತೀನಿ. ಈ ಒಂದು ದುಸ್ಸಾಹಸವನ್ನು ಯಾಕೆ ಮಾಡ್ತಾ ಇದ್ದೀಯ? ನಿನಗೇನು ಬರಬೇಕು? ಆಗ ಆತ ಏನು ವರನ ಕೇಳ್ತಾನೆ ಗೊತ್ತಾ? ನಾನು ಯಾರ ತಲೆಯ ಮೇಲೆ ಕೈ ಇಡ್ತೇನೋ ಅವರು ತಕ್ಷಣವೇ ಮೃತರಾಗಬೇಕು. ನೋಡಿ, ಎಂತ ಇಚ್ಛೆ ಉಂಟು ಈ ವ್ಯಕ್ತಿಗೆ, ಎಂತ ಇಚ್ಛೆ ಉಂಟು, ಹೌದಲ್ವಾ? ಸೊ ಹೀಗೆ ಇಂಥ ಒಂದು ಕೆಟ್ಟ ಇಚ್ಛೆಯನ್ನ ಆತ ಹೊಂದಿದ್ದಾನೆ. ಬೇರೆಯವರಿಗೆ ನೋವನ್ನುಂಟು ಮಾಡುವಂತಹ ವರವನ್ನ ಕೇಳ್ತಾ ಇದ್ದಾನೆ. ಆಗ ಶಿವ ನುಸುನಗ್ತಾನೆ. ಒಂದು ರೀತಿ ಕಳವಳ ಆಗತ್ತೆ ಆತನಿಗೆ. ಏನಪ್ಪಾ ಇದು, ಈತನ ಇಚ್ಛೆ ಈ ರೀತಿ ಇದೆಯಲ್ಲ, ಈತನ ಮುಂದೆ ಪ್ರಕಟನಾಗಿ ನಾನು ಹೇಳ್ಬಿಟ್ಟಿದ್ದೀನಿ, ಈಗ ನಾನು ನೀಡ್ಲೇಬೇಕಾಗುತ್ತಲ್ಲ, ನಾನು ಬದ್ಧನಾಗ್ಬಿಟ್ನಲ್ಲ. ನನ್ನ ಆ ಅಶುತೋಷ ಗುಣದಿಂದಾಗಿ ನಾನೇ ಸಂಕಟಕ್ಕೆ ಸಿಲುಕೊಂಡಲ್ಲ. ಆಯ್ತು ಅಂತ ಹೇಳಿ ಕಳವಳ ಆದ್ರೂ ಕೂಡ ನಗ್ತಾ ಏನೋ ಒಂದು ವ್ಯಂಗ್ಯದ ರೂಪದಲ್ಲಿ ಆತನಿಗೆ ಆ ವರವನ್ನ ನೀಡ್ದ. ಅದು ಹೇಗಾಗಿತ್ತು ಅಂದ್ರೆ, ಹಾವಿಗೆ ಹಾಲು ಉಣಿಸಿದಂತಾಯ್ತು. ಏನು ಉದಾಹರಣೆ? ಹಾವಿಗೆ ಹಾಲು ಉಣಿಸಿದಂಗೆ. ಅಂದ್ರೆ ಏನು? ಹಾವಿ ಏನು? ಯಾವುದು ಹಾವು ಅಂದ್ರೆ? ಯಾರಿಲ್ಲಿ? ವೃಕಾಸುರನ ದುಷ್ಟ ಬುದ್ಧಿ. ಹಾಲೇನಿಲ್ಲಿ? ವರ. ಸೊ ಆತನಿಗೆ ವರ ನೀಡಿದ್ದು ಆತನ ವಿಷವನ್ನ ಇನ್ನು ಹೆಚ್ಚು ಮಾಡ್ತಾ ಇದೆ ಅಲ್ವಾ? ಹಾಲೇನ್ ಮಾಡುತ್ತೆ? ಅದೇನಾದ್ರೂ ವಿಷ ಕಡಿಮೆ ಮಾಡುತ್ತಾ ಹಾವಿಂದು? ಏನನ್ಸುತ್ತೆ? ಇಲ್ಲ, ವಿಷ ಹೆಚ್ಚು ಮಾಡುತ್ತಲ್ವಾ? ಸೊ ಹಾಗೆ ಆತನ ದುಷ್ಟ ಬುದ್ಧಿಗೆ ಇನ್ನು ಬಲ ಸಿಕ್ಕಾಗಾಯ್ತಲ್ಲ ನನ್ನ ವರದಿಂದ. ಅಯ್ಯೋ 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 ಅಂತ ಶಿವ ತಕ್ಷಣವೇ ಅಲ್ಲಿ ಮನಸ್ಸಿನಲ್ಲಿ ಒಂದು ರೀತಿ ನೋವಾಯ್ತು ಆತನಿಗೆ. ಏನ್ ಮಾಡೋದು, ಬದ್ಧನಾಗಿದ್ದಾನೆ. ಸೊ ಆತನಿಗೆ ಆ ವರವನ್ನ ನೀಡಿದ ಮೇಲೆ ತಕ್ಷಣ ಈ ವ್ಯಕ್ತಿ ಏನ್ ಮಾಡ್ತಾನೆ ಗೊತ್ತಾ? ಶಿವನ ತಲೆಯ ಮೇಲೆ ಕೈ ಇಡ್ಲಿಕ್ಕೆ ಮುಂದೆ ಹೋಗ್ತಾ ಇದ್ದಾನೆ. ನೋಡಿ, ಎಂತಹ ಬುದ್ಧಿ ಉಳ್ಳವನು. ಯಾರನ್ನ ಪೂಜಿಸ್ತಾ ಇದ್ದಾನೋ, ಯಾರ ಅನುಗ್ರಹದಿಂದ ಇಷ್ಟು ಶಕ್ತಿಯನ್ನ ಪಡೆದ್ನೋ ಆತನನ್ನೇ ಕೊಲ್ಲಲಿಕ್ಕೆ ಹೋಗುವಂತಹ ದುಷ್ಟ. ನೋಡಿ, ಭೌತಿಕ ಇಚ್ಛೆಗಳು ನಮ್ಮನ್ನ ಕುರುಡರನ್ನಾಗಿ ಮಾಡ್ತವೆ. ಯಾರು ನಮಗೆ ಅನುಗ್ರಹ ಮಾಡಿದ್ರು ಅವರ ಕುರಿತಾಗಿ ಕೃತಜ್ಞತೆ ಇರಬೇಕಲ್ವಾ?
ಆದರೆ ಈ ರೀತಿಯಾಗಿ ಅವರನ್ನೇ ಕೊಲ್ಲುವಂತಹ ದುಷ್ಟ ಭಾವ. ಆ ಅಸುರ ಶಿವನನ್ನ ಹಿಂಬಾಲಿಸ್ತಾ ಇದ್ದಾನೆ. ಶಿವ ಎಲ್ಲೆಡೆ ಹೋಗ್ತಾ ಇದ್ದಾನೆ, ಎಲ್ಲ ದೇವತೆಗಳ ಜಾಗಕ್ಕೆ ಹೋಗ್ತಾ ಇದ್ದಾನೆ, ಬ್ರಹ್ಮ ಲೋಕಕ್ಕೆ ಹೋದ, ಎಲ್ಲೆಡೆ ಹೋದ. ದೇವತೆಗಳೆಲ್ಲ ಇದನ್ನೆಲ್ಲ ನೋಡ್ತಾ ಇದ್ದಾರೆ, ಅಸಹಾಯಕರಾಗಿ ನಿಂತಿದ್ದಾರೆ. ತಾವೇನು ಮಾಡ್ಲಿಕ್ಕೆ ಆಗ್ತಾ ಇಲ್ಲಲ್ಲ ಅಂತ ಅವ್ರಿಗೂ ಮನಸ್ಸಿನಲ್ಲಿ ನೋವು ಆಗ್ತಾ ಇದೆ. ಆಗ ಶಿವ ಎಲ್ಲಿ ಹೋದ? ವೈಕುಂಠಕ್ಕೆ ಹೋದ. ಅಲ್ಲಿ ವೈಕುಂಠದಲ್ಲಿ ವಿಷ್ಣು ದೂರದಿಂದ ಶಿವನನ್ನ ಕಂಡು ತಕ್ಷಣವೇ ಆತನ ಕುರಿತಾಗಿ ಕೃಪಾಭಾವದಲ್ಲಿ ಆತನಿಗೆ ಆಶ್ವಾಸನೆ ನೀಡ್ತಾ, ವಿಷ್ಣು ಒಂದು ಬ್ರಹ್ಮಚಾರಿಯ ರೂಪದಲ್ಲಿ ವೃಕಾಸುರನ ಮುಂದೆ ಪ್ರಕಟನಾಗ್ತಾನೆ. ಒಬ್ಬ ಬಾಲವಟು ಬ್ರಹ್ಮಚಾರಿ ರೂಪದ ಬಾಲಕನಂತೆ ಕಂಗೊಳಿಸ್ತಾ ಇದ್ದಾನೆ. ಆ ವ್ಯಕ್ತಿಯ ಮುಂದೆ ಬರ್ತಾ ಇದ್ದಾನೆ ವಿಷ್ಣು ಬ್ರಹ್ಮಚಾರಿ ರೂಪದಲ್ಲಿ. ಬಂದು ಆತನಿಗೆ ಹೇಳ್ತಾನೆ, ಯಾಕೆ ಇಷ್ಟೊಂದು ಓಡ್ತಾ ಇದ್ಯಾ? ಅತಿ ಶಕ್ತಿಶಾಲಿ ಆದವನು ನೀನು. ಶರೀರ ಅದು ನಮಗೆ ಸುಖವನ್ನ ನೀಡುವಂಥದ್ದು, ಅದನ್ನ ಹೆಚ್ಚು ದಣಿಸ್ಬೇಡ ನೀನು, ಅದನ್ನ ದಂಡಿಸ್ಬೇಡ ನೀನು. ಏನಾದ್ರೂ ನಿನಗೆ ಕಷ್ಟವಾಗಿದ್ರೆ ಹೇಳು, ನಾನು ಪ್ರಯತ್ನಿಸ್ತೀನಿ ನಿನಗೆ ನೆರವಾಗ್ಲಿಕ್ಕೆ ಅಂತ ಮನಮೋಹಕವಾಗಿ ಮಾತನಾಡ್ದ. ಯಾರು ಮಾತನಾಡ್ದ? ವಿಷ್ಣು. ವಿಷ್ಣು ಈ ಮಾತುಗಳನ್ನ ಹೇಳಿದ ತಕ್ಷಣ ಆ ವ್ಯಕ್ತಿಗೆ, ಓಹೋ, ಈ ಬಾಲಕ ಅತಿ ಒಳ್ಳೆ ಮನಸ್ಸಿನವನು, ನನ್ನ ಕಷ್ಟ ವಿಚಾರ ಕೇಳ್ತಾ ಇದ್ದಾನೆ ಅಂತ ಆತನ ಮುಂದೆ ತನ್ನ ಎಲ್ಲ ಜೀವನದ ಘಟನೆಗಳನ್ನ ಹೇಳ್ದ. ಓಹೋ, ಶಿವನ ಮಾತುಗಳನ್ನ ಅಷ್ಟೊಂದು ಗಂಭೀರವಾಗಿ ಪರಿಗಣಿಸಿದೀಯಾ? ಆತ ಇರೋದು ಸ್ಮಶಾನದಲ್ಲಿ. ಆತ ಆತ ದಕ್ಷ ಆತನ ಟೀಕೆಯನ್ನ ಮಾಡಿದ್ದ. ಆತನ ಮಾತುಗಳನ್ನು ಇಷ್ಟು ಗಂಭೀರವಾಗಿ ಪರಿಗಣಿಸ್ತಾ ಇದ್ದೀಯಾ? ಹಿಂದೆ ರಾವಣ ಮತ್ತೆ ಬಾಣಾಸುರರನ್ನ ಆತ ಅನುಗ್ರಹಿಸಿದ್ದ, ಅದಾದ ಮೇಲೆ ಅವನೇ ಕಷ್ಟದಲ್ಲಿ ಸಿಲುಕೊಂಡ. ಹಾಗಾಗಿ ಆತನ ಮಾತನ್ನ ನೀನು ಅಷ್ಟೊಂದು ಸೀರಿಯಸ್ ಆಗಿ ಪರಿಗಣಿಸ್ತಾ ಇದೆಯಲ್ಲ. ನೀನೇ ಖುದ್ದಾಗಿ ಇದನ್ನ ಚೆಕ್ ಮಾಡ್ಕೊಳ್ಳೋದಲ್ವಾ, ಪರೀಕ್ಷೆ ಮಾಡೋದಲ್ವಾ? ನೀನೇ ಪರೀಕ್ಷೆ ಮಾಡೋದು ಸರಿ ತಾನೆ? ಅಕಸ್ಮಾತ್ ಅದೇನಾದ್ರೂ ಸುಳ್ಳಾದ್ರೆ ನೀನು ಹೋಗಿ ಆತನನ್ನ ಕೊಂದು ಹಾಕು. ಯಾರನ್ನ ಕೊಂದು ಹಾಕು ಅಂತಿದ್ದಾನೆ ವಿಷ್ಣು? ಅಥವಾ ಶಿವನನ್ನು ಕೊಂದು ಹಾಕು. ಎಂತ ಸುಳ್ಳು ಹೇಳಿದ್ದಾನಲ್ಲ ಅಂತ. ಬಟ್ ಆ ಬ್ರಹ್ಮಚಾರಿ, ಆ ವಿಷ್ಣು, ಆ ಮಾತು ಸತ್ಯ ಆದ್ರೆ ಏನಾಗುತ್ತೆ ಅಂತ ಹೇಳಲೇ ಇಲ್ಲ. ಮಾತಿನಲ್ಲೇ ಮೋಡಿ ಮಾಡ್ಬಿಟ್ಟ ವಿಷ್ಣು. ಹಿಂದೊಮ್ಮೆ ದೇವತೆಗಳಿಗೂ ಕೂಡ ಅನ್ಯಾಯ ಆದಾಗ ಆ ಮೋಹಿನಿ ರೂಪದಲ್ಲಿ ಬಂದು ಆ ಅಸುರರನ್ನ ಮೋಹನಗೊಳಿಸಿದ್ದ. ಈಗ ಇಲ್ಲಿ ಶಿವನನ್ನ ರಕ್ಷಿಸ್ಲಿಕ್ಕೆ ಒಬ್ಬ ಬ್ರಹ್ಮಚಾರಿ ರೂಪದಲ್ಲಿ ಬಂದು ಈ ದುಷ್ಟನ ಬುದ್ಧಿಯನ್ನ ಮತಿಭ್ರಮಣೆ ಮಾಡದ ಹಾಗಾಯ್ತು. ಆತನ ಮಾತನ್ ಗೊತ್ತ, ಹೌದು ಹೌದು ಅಂತ ಹೇಳಿ ಆತನ ಬುದ್ಧಿ ಎಲ್ಲೋ ಇತ್ತು ಗೊತ್ತಿಲ್ಲ, ಆತನ ತಲೆ ಮೇಲೆ ಕೈಯನ್ನಿಟ್ಟ ತಕ್ಷಣ ಅದು ಚೂರು ಚೂರಾಗಿ ಛಿದ್ರವಾಗಿ ಒಡೆದು ಆತ ಅಲ್ಲಿ ಸತ್ತಿದ್ದ. ಎಲ್ಲ ದೇವತೆಗಳು ಜಾಯ್ ಜಾಯ್ ಸಾಧು ಸಾಧು ಅಂತ ಹೇಳಿ ಕೊಂಡಾಡ್ತಾರೆ. ಶಿವ ವಿಷ್ಣುವಿನ ಮುಂದೆ ಬಂದು ಆತ ತಲೆ ತಗ್ಗಿಸ್ತಾನೆ, ಕೃತಜ್ಞತೆಯ ಭಾವದಲ್ಲಿ ಆತನ ಸ್ತುತಿಯನ್ನ ಮಾಡ್ತಾನೆ. ಆಗ ವಿಷ್ಣು ಹೇಳ್ತಾನೆ ಶಿವನಿಗೆ, ಶಿವ, ಈ ದುಷ್ಟ ಸತ್ತಿದ್ದು ಆತನ ಪಾಪ ಕರ್ಮಗಳ ಫಲದಿಂದಾಗಿ, ಹೆದರ್ಬೇಡ. ಅದರ ಜೊತೆ ಒಂದು ಎಚ್ಚರಿಕೆನೂ ಕೊಡ್ತಾನೆ ವಿಷ್ಣು, ಗೊತ್ತಾ ಏನಂತ? ಈ ರೀತಿಯಾದಂತಹ ವರವನ್ನ ನೀನು ಯಾಕೆ ನೀಡ್ತೀಯ ಶಿವ? ಇದೇ ಮಾತನ್ನ ಹಿಂದೆ ಒಮ್ಮೆ ಹೇಳಲಾಗಿತ್ತು. ವಿಷ್ಣು ಹೇಳಿದ್ದ ಇನ್ನೊಬ್ಬ ದೇವತೆಗೆ, ಗೊತ್ತಾ ಯಾರಿಗಂತ? ಬ್ರಹ್ಮನಿಗೆ ಹೇಳಿದ್ದ, ನರಸಿಂಹಾವತಾರದ ಸಮಯದಲ್ಲಿ. ನರಸಿಂಹ ಬ್ರಹ್ಮನಿಗೆ ಹೇಳ್ತಾನೆ, ಈ ರೀತಿಯಾಗಿ ವರ ನೀಡಿ ಪೂರ್ತಿ ಬ್ರಹ್ಮಾಂಡದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿಸಿ ನನ್ನ ಭಕ್ತನನ್ನ ಇಷ್ಟೊಂದು ತೊಂದರೆಗೀಡು ಮಾಡಿದೀಯ ನೀನು ಬ್ರಹ್ಮ ಅಂತ ಹೇಳಿ ನರಸಿಂಹ ಕ್ರೋಧಿತನಾಗಿದ್ದ. ಯಾರ ಮೇಲೆ? ಹಿರಣ್ಯಕಶಿಪು ಮೇಲೆ ಕ್ರೋಧಿತನಾಗಿದ್ದ. ಹಿರಣ್ಯಕಶಿಪುವಿಗೆ ವರ ನೀಡಿದವನು ಯಾರು? ಹೌದಲ್ವಾ? ಸೊ ಈ ರೀತಿ ಮಾಡಬೇಡ ಶಿವ ನೀನು ಅಂತ ಹೇಳಿ ಇಲ್ಲಿ ಅದೇ ಮಾತು ಹೇಳ್ತಾ ಇದ್ದಾನೆ. ಆದ್ರೂ ಶಿವ, ನೀನು ಅತ್ಯಂತ ಕರುಣೆ, ನಿನ್ನ ಮನಸ್ಸಿನಲ್ಲಿ ಆ ಭಕ್ತಿಯ ಲಕ್ಷಣವಾದಂತಹ ಕರುಣೆ ಇರ್ತದೆ. ಹಾಗಾಗಿ ನೀನು ಆ ವ್ಯಕ್ತಿಯನ್ನ ನೀನು ಅನುಗ್ರಹಿಸ್ಲಿಕ್ಕೆ ಅಂತ ವರ ನೀಡ್ತೀಯಾ. ಬಟ್ ಈ ವ್ಯಕ್ತಿಗಳ ದುಷ್ಟ ಬುದ್ಧಿ ನೋಡು,
ನಿನ್ನನ್ನೇ ಸಂಕಟಕ್ಕೀಡು ಮಾಡ್ತಾರೆ. ನಿನಗೆ ಅಪರಾಧ ಎಸಗಿರೋದ್ರಿಂದ ಅವ್ರು ಹೇಗೆ ತಾನೇ ಜೀವನದಲ್ಲಿ ಉದ್ಧಾರ ಆಗ್ತಾರೆ, ಅವರ ಅಂತ್ಯ ಅದು ನಿಶ್ಚಿತ. ಅದನ್ನ ನಾನು ಮಾಡಿದೆ ಅಷ್ಟೇ. ನೋಡಿ ಎಷ್ಟು ಸೌಮ್ಯ ಸ್ವಭಾವದವ ವಿಷ್ಣು ಕೃಷ್ಣ. ಆ? ಇದೇ ಒಂದು ವರ್ಣನೆಯಲ್ಲಿ ಮುಂದುವರಿತ ಶುಕಮುನಿಗಳು ಇನ್ನೊಂದು ವೃತ್ತಾಂತವನ್ನ ಹೇಳ್ತಾರೆ. ಅದು ಮಹರ್ಷಿಯ ಪರೀಕ್ಷೆಯ ಕಥೆ. ಕೇಳಿರ್ತೀರಾ ನೀವು. ಸರಸ್ವತಿ ನದಿಯ ತೀರದಲ್ಲಿ ಅನೇಕ ಋಷಿಗಳು ಸೇರಿದ್ದಾರೆ. ಆದವ ಅತಿ ಪೂಜನೀಯ ಯಾರು ಅಂತ ಹೇಳಿ ಚರ್ಚಿಸ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ವೇದಜ್ಞಾನಿಗಳು, ತತ್ವಜ್ಞಾನಿಗಳು, ವಿರಕ್ತರು. ಆದರೆ ಇದನ್ನ ತಿಳಿಲಿಕ್ಕಾಗ್ಲಿಲ್ಲ. ಆ ಚರ್ಚೆಯಲ್ಲಿ ಅಲ್ಲಿ ಬಂದಿತ್ತಲ್ಲ ಇದು. ಹೌದೌದು. ಆ ಚರ್ಚೆಯಲ್ಲಿ ಕೊನೆಗೆ ಅವರು ಈ ತ್ರಿಮೂರ್ತಿಗಳಲ್ಲಿ ಒಬ್ಬರಾಗಿರ್ಬೇಕು ಮಾತು ಬಂದಾಗ ಅಲ್ಲಿ ಭೃಗು ಮಹರ್ಷಿಯನ್ನ ನೇಮಕ ಮಾಡಲಾಯಿತು. ಭೃಗು, ನೀನು ಬ್ರಹ್ಮನಿಂದ ಪ್ರಕಟನಾದವ, ಆತನ ಮಾನಸ ಪುತ್ರ. ನೀನು ದಯವಿಟ್ಟು ಹೋಗಿ ಈ ತ್ರಿಮೂರ್ತಿ ಪೂಜನೀಯರು, ಶ್ರೇಷ್ಠರು ಅಂತ ಪರಿಗಣಿಸು, ನೀನೇ ಪರಿಶೀಲಿಸು, ಪರೀಕ್ಷೆ ಮಾಡು. ಆಯ್ತು. ಸೊ ಭೃಗು ಹೊರಟ. ಬ್ರಹ್ಮಲೋಕಕ್ಕೆ ಹೋದಾಗ ಬ್ರಹ್ಮ ಆತ ವೇದಜ್ಞಾನದ ಧ್ಯಾನದಲ್ಲಿದ್ದ. ಆತ ನೋಡ್ತಾನೆ, ಆತನ ನನ್ನ ಲೋಕವನ್ನ ಪ್ರವೇಶಿಸ್ತಾ ಇದ್ದಾನೆ, ನನ್ನ ಸಭೆಗೆ ಬರ್ತಾ ಇದ್ದಾನೆ ಅಂತ ಗೊತ್ತಾಗತ್ತೆ. ಹರೇ ಕೃಷ್ಣ ಪ್ರಭು. ಆ ಭೃಗು, ಹರೇ ಕೃಷ್ಣ, ಮಾತು ಕೇಳಿಸ್ತಾ ಇಲ್ವಾ? ಹರೇ ನೆಟ್ವರ್ಕ್ ಕೇಳಿಸ್ತಾ ಇದೆ ಪ್ರಭು. ಸೊ ಭೃಗು ಆಗ ಹೇಳ್ತಾ ಇದ್ದಾನೆ, ಆತ ಯಾವುದೇ ಗೌರವವನ್ನ ತೋರಿಸೋದಿಲ್ಲ ಬ್ರಹ್ಮನ ಕುರಿತಾಗಿ. ಯಾವುದೇ ಒಂದು ನಮಸ್ಕಾರ ಅಥವಾ ಪ್ರಣಾಮಗಳನ್ನ ಅರ್ಪಿಸುವಂತಹ ಮಾತಿನಲ್ಲಾಗ್ಲಿ ಕ್ರಿಯೆಯಲ್ಲಾಗ್ಲಿ ಇವನ್ ಯೋಚನೆಯಲ್ಲೂ ಕೂಡ ಆ ರೀತಿಯ ಗೌರವವನ್ನ ತೋರಿಸೋದಿಲ್ಲ. ಯಾರು? ಭೃಗು. ಭೃಗು. ಸೊ ಈ ಭೃಗು ಹೃದಯದಲ್ಲಿ ಸಿಟ್ಟು ಬಂತು. ರಜೋಗುಣ ತಮೋಗುಣದ ಪ್ರಭಾವ ಅದೇನದು? ಕ್ರೋಧ. ಆದರೆ ಆತ ಅದನ್ನು ತನ್ನ ಬುದ್ಧಿಯಿಂದ ನಿಗ್ರಹಿಸಿದ. ತತ್ಕ್ಷಣವೇ ಆತ ಬ್ರಹ್ಮಲೋಕದಿಂದ ಹೊರಟ. ಆತನಿಗೆ ಗೊತ್ತಾಯಿತು, ಭೃಗು ರಜೋ ಮತ್ತು ತಮೋ ಗುಣಗಳ ಪ್ರಭಾವದಲ್ಲಿ ಬಂದ ಉಂಟಾದು ಅದು ನನಗೆ ಗೊತ್ತಾಯಿತು. ಹಾಗಾಗಿ ಈತ ಶ್ರೇಷ್ಠನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಆತ ಕೋಪದ ಪ್ರಭಾವದಲ್ಲಿ ಬಂದಿದ್ದರಿಂದ ಆತ ಹೇಗೆ ಎಲ್ಲಿ ಹೊರಟ? ಭೃಗು ಕೈಲಾಸಕ್ಕೆ ಹೊರಟ, ಶಿವನ ಲೋಕಕ್ಕೆ ಹೊರಟ. ಸೊ ಭೃಗು ಈತ ಬ್ರಹ್ಮನ ಮಗ. ಹಾಗಾದಲ್ಲಿ ಏನಾಗಿರ್ಬೇಕು? ಹರೇ ಕೃಷ್ಣ ಪ್ರಭು. ಅಣ್ಣ ತಮ್ಮ ಅಲ್ವಾ? ಸೊ ಶಿವನೂ ಕೂಡ ಬ್ರಹ್ಮನಿಂದನೇ ಪ್ರಕಟನಾಗಿದ್ದಾನೆ. ಭೃಗುವು ಕೈಲಾಸದಲ್ಲಿ ಭೃಗು ಯಾವುದೇ ಒಂದು ಅಡೆತಡೆಯಿಲ್ಲದೆ ನೇರವಾಗಿ ಒಳ ಬರ್ತಾ ಇದ್ದಾನೆ. ಶಿವ ತನ್ನ ಪತ್ನಿಯಾದಂತಹ ಪಾರ್ವತಿಯ ಜೊತೆ ಕೂತ್ಕೊಂಡಿದ್ದ ಕ್ಷಣ ನೋಡ್ತಾನೆ, ಓ ನನ್ನ ಏನ್ ಹೇಳ್ತಾರೆ, ನನ್ನ ಸಹೋದರನಾದಂತಹ ಭೃಗು ಬರ್ತಾ ಇದ್ದಾನೆ ಅಂತ ಹೇಳಿ ಎದ್ದು ನಿಂತು ಅದನ್ನ ಸ್ವಾಗತಿಸ್ಲಿಕ್ಕೆ ಶಿವ ಹೋಗ್ತಾನೆ, ಸಹೋದರ ಅಂತ. ಆ ಸಮಯದಲ್ಲಿ ಭೃಗು, ನೀನು ಉತ್ಪಾತವನ್ನು ಉಂಟು ಮಾಡುವನು, ನೀನು ಅಶುದ್ಧನು ಆಡದ ಮಾತುಗಳ ಮೂಲಕ ತತ್ಕ್ಷಣವೇ ಇವ ಈ ಅವಾಚ್ಯ ಶಬ್ದಗಳನ್ನ ಕೇಳಿ ಅವಮಾನವನ್ನ ಗ್ರಹಿಸಿ
ಆತನು ಕ್ರೋಧಿತನಾದ, ಎಷ್ಟು ತಯಾರಾದ. ಯಾಕಂದ್ರೆ ಶಿವ ಎಷ್ಟು ಬೇಗ ಸಂತುಷ್ಟನಾಗ್ತಾನೋ ಅಷ್ಟೇ ಬೇಗ ಕ್ರೋಧಿತನೂ ಆಗ್ತಾನೆ. ಸೊ ಹಿಡಿದಳು ಪಾರ್ವತಿ, ಬೇಡ ಸ್ವಾಮಿ, ಈತ ನಿನ್ನ ಸಹೋದರನೇ. ಶಿವ ತನ್ನ ಕ್ರೋಧವನ್ನ ನಿಯಂತ್ರಿಸ್ದ. ಶಿವನ ಕ್ರೋಧ ಅದಕ್ಕೆ ಪ್ರಳಯದ ಕಾಲದಲ್ಲಿ ಆತನ ನೃತ್ಯವನ್ನ ವರ್ಣಿಸಲಾಗ್ತದೆ. ತಾಂಡವ ಅಂತ ಹೇಳ್ತಾರೆ. ಅದು ಕ್ರೋಧದ ನೃತ್ಯ, ಅದು ಆಕ್ಚುಲಿ ಅಲ್ವೇ. ಸೊ ಹೀಗೆ ಶಿವ ಒಂದು ರೀತಿ ಪೂರ್ತಿ ಆಯ್ತು. ಆತ ಅಲ್ಲಿಂದ ಹೊರಟ. ಶಿವನು ಕೂಡ ಶ್ರೇಷ್ಠನಲ್ಲ ಅಂತ ನೇರವಾಗಿ ಆತ ವೈಕುಂಠಕ್ಕೆ ಬರ್ತಾನೆ. ವೈಕುಂಠಕ್ಕೆ ಬಂದಾಗ ಅಲ್ಲಿ ಶಯನ, ಆತನ ಕಾಲನ್ನ ಲಕ್ಷ್ಮೀದೇವಿ ಒತ್ತುತ್ತಾ ಇದ್ದಾಳೆ. ಆತ ಯೋಗ ನಿದ್ರೆಯಲ್ಲಿ, ಧ್ಯಾನ ನಿದ್ರೆಯಲ್ಲಿದ್ದಾನೆ. ಅಲ್ಲಿ ಯಾವುದೇ ಅಡೆತಡೆ ಇಲ್ಲ, ಯಾವುದೇ ಶುಭ ಮಾತುಗಳ ಒಂದು ರೀತಿಯ ತೋರ್ಪಡಿಕೆಯೂ ತೋರದೆ ನೇರವಾಗಿ ಬಂದು ವಿಷ್ಣುವಿನ ಬಳಿ ಬಂದು ಆತನ ಎದೆಯನ್ನ ತನ್ನ ಕಾಲಿನಿಂದ ಒದೆತ, ಪಾದದಿಂದ ಆತನ ಎದೆಯ ಮೇಲೆ ಪ್ರಹಾರವನ್ನ ಮಾಡ್ತಾನೆ. ನೋಡಿ, ಮೊದಲನೇದಾಗಿ ವಿಷ್ಣು ಮಲಗಿದ್ದ, ಯೋಗ ನಿದ್ರೆಯಲ್ಲಿ ಹಂತದಲ್ಲಿದ್ದ. ಯಾವುದೇ ಒಂದು ಮುನ್ಸೂಚನೆ ಇಲ್ಲದೆ ಬಂದಂತಹ ಅತಿಥಿ ನೇರವಾಗಿ ಬಂದು ಆತನನ್ನ ಒದೆತಾ ಇದ್ದಾನೆ. ಇದರಷ್ಟು ಅವಮಾನ ಸಾಮಾನ್ಯರು ಯಾರೇ ಆದ್ರೂ ಕೂಡ ಕ್ರೋಧದಲ್ಲಿ ಏನು ಮಾಡ್ಲಿಕ್ಕಿಲ್ಲ. ಆದ್ರೆ ತತ್ಕ್ಷಣ ವಿಷ್ಣು ಏನ್ ಮಾಡ್ದ? ತತ್ಕ್ಷಣವೇ ಕ್ಷಮಿಸಿ ಕ್ಷಮಿಸಿ, ಅವನ ಪಾದಗಳನ್ನ ಹಿಡಿದು ಆತ ಆ ಪಾದಗಳನ್ನು ಒತ್ತುತ್ತಾ ವಿಶೇಷವಾದ ಮಾತುಗಳನ್ನ ಹೇಳ್ತಾನೆ. ವಿಷ್ಣು ಹೇಳ್ತಾ ಇರುವಂತಹ ಮಾತುಗಳಿದು. ಓದ್ತೀರಾ ಯಾರಾದ್ರೂ? ಬ್ರಾಹ್ಮಣೋತ್ತಮನೇ, ವಿಷ್ಣು ಹೇಳ್ತಾ ಇದ್ದಾನೆ. ಎದೆಯ ಮೇಲೆ ಪ್ರಹಾರವನ್ನ ಪಡೆದ ನಂತರ ಎಚ್ಚೆತ್ತು ಒಂದು ರೀತಿ ಆ ವಿಸ್ಮಯದಲ್ಲಿ ಈ ಮಾತನ್ನು ಹೇಳ್ತಾ ಇದ್ದಾನೆ. ಹರೇ ಕೃಷ್ಣ ಪ್ರಭು. ಎಸ್. ಓ ಬ್ರಾಹ್ಮಣೋತ್ತಮನೇ, ನಿಮಗೆ ಸ್ವಾಗತ. ದಯವಿಟ್ಟು ಕೊಂಚ ಕಾಲ ವಿಶ್ರಮಿಸಿ. ನಿಮ್ಮ ಆಗಮನವನ್ನು ತಕ್ಷಣವೇ ಗಮನಿಸದೆ ಇದ್ದುದಕ್ಕೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ನಿಮ್ಮ ಪಾದ ಪದ್ಮಗಳನ್ನು ತೊಳೆದ ಜಲದಿಂದ ನನ್ನನ್ನು ಪಾವನಗೊಳಿಸಿ. ಆ ಜಲದ ಸ್ಪರ್ಶದಿಂದಲೇ ಈ ಪ್ರಪಂಚದ ಪವಿತ್ರ ನದಿಗಳು ಸಹ ಮಂಗಳಕರವಾಗುತ್ತವೆ. ನಿಮ್ಮ ಪಾದಗಳ ಸ್ಪರ್ಶದಿಂದ ನನ್ನ ಹೃದಯದಲ್ಲಿದ್ದ ಸಮಸ್ತ ಪಾಪಗಳು ದೂರೀಕೃತವಾಗಿ ಪವಿತ್ರಗೊಂಡವು. ಹರೇ ಕೃಷ್ಣ. ಕ್ರೋಧ ವ್ಯಕ್ತಪಡಿಸ್ಲಿಕ್ಕೆ ಆತ ಸಂಪೂರ್ಣವಾಗಿ ಇಲ್ಲಿ ಸಮರ್ಥನಾಗಿದ್ದ. ಅದು ಅತ್ಯಂತ ಸೂಕ್ತವಾಗಿತ್ತು. ತೋರಿಸ್ತಾ ಇದ್ದಾನೆ, ಅಷ್ಟು ಕ್ಷಮಾಶೀಲನಾಗಿದ್ದಾನೆ. ಈ ಗುಣಗಳು, ರಜೋ ತಮೋ ಗುಣಗಳ ಲೇಷ ಪ್ರಭಾವವೂ ಆತನಲ್ಲಿ ಕಾಣ್ತಾ ಇಲ್ಲ. ಅಷ್ಟೇ ಅಲ್ಲದೆ ಏನ್ ಹೇಳ್ತಾನೆ ಗೊತ್ತಾ? ನೀನು ಇವತ್ತು ಈಗ ಲಕ್ಷ್ಮಿ ನನ್ನ ಎದೆಯಲ್ಲಿ ಸದಾ ನಿವಾಸವಾಗಿರ್ತಾಳೆ. ಯಾಕೆಂದ್ರೆ ನನ್ನ ಎದೆ, ನನ್ನ ವಕ್ಷಸ್ಥಳ ಶುದ್ಧವಾಯಿತು. ಈ ಮಾತನ್ನ ಕೇಳಿ ಕೃಷ್ಣ ಪ್ರಭು ಹೇಳಿ. ಹರೇ ಕೃಷ್ಣ. ಮಾಡ್ತಿದೆ ಪ್ರಭು. ಇಲ್ಲ ಕೇಳಿಸ್ತಾ ಇದೆ ಪ್ರಭು, ಬೇರೆಯವ್ರೆಲ್ಲರೂ ಕೇಳಿಸ್ತಾ ಇದೆ. ಅದು ಮಾಡ್ತಾ ಇದ್ದೀನಿ. ಐ ಕಾಂಟ್ ಹೆಲ್ಪ್ ಮಚ್. ಓಕೆ, ಆ ರೀತಿ ಏದಾದ್ರೂ ಕನ್ಸರ್ನ್ ಇದ್ರೆ ಚಾಟ್ ಅಲ್ಲಿ ಮೆನ್ಷನ್ ಮಾಡಿ ಅಷ್ಟೇ. ಓಕೆ ಓಕೆ. ಸೊ ಈಗ ನಾವಿಲ್ಲಿ ಏನ್ ವಿಷ್ಣು ಆತನಲ್ಲಿ ಕೊಂಚ ಮಾತ್ರವೂ ಕೂಡ ಭೌತಿಕ ಗುಣಗಳ
ಪ್ರಭಾವ ಇಲ್ಲಿ ಪ್ರಕಟವಾಗ್ತಾ ಇಲ್ಲ. ಇದನ್ನ ಗಮನಿಸಿದ ಈ ಅತಿ ಕಠೋರವಾದ ಅಗೌರವವನ್ನ ತೋರಿಸಿದ್ರು ಕೂಡ, ನಾನು ಇಷ್ಟೊಂದು ಅಗೌರವವನ್ನು ತೋರಿಸಿದ್ರು ಕೂಡ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ಈತ ತೋರಿಸ್ಲಿಲ್ಲ. ಬದಲಾಗಿ ಸತ್ವಗುಣ ಅಲ್ಲ, ಶುದ್ಧ ಸತ್ವದಲ್ಲಿದ್ದಾನೆ. ಇದನ್ನ ಹೇಳ್ತಾ ಇದ್ದಾನೆ ಭೃಗು. ಪ್ರಭುಪಾದರು ಇದರ ವರ್ಣನೆಯಲ್ಲಿ ಒಂದು ಸುಂದರವಾದಂತಹ ಒಂದು ಇದರ ವರ್ಣನೆ ಬಹಳ ಚೆನ್ನಾಗಿದೆ. ಗ್ರೇಟ್ನೆಸ್ ಆಫ್ ಎ ಪರ್ಸನ್ ಹ್ಯಾಸ್ ಟು ಬಿ ಎಸ್ಟಿಮೇಟೆಡ್ ಬೈ ಹಿಸ್ ಎಬಿಲಿಟಿ ಟು ಟಾಲರೇಟ್ ಪ್ರವೋಕಿಂಗ್ ಸಿಚುವೇಶನ್. ಒಬ್ಬ ಆ ವ್ಯಕ್ತಿ ಎಷ್ಟು ಪ್ರಚೋದನಕಾರಿ ಸನ್ನಿವೇಶಗಳಲ್ಲಿ ಸಹಿಷ್ಣುತೆಯನ್ನ, ಸಹನೆಯನ್ನ ತೋರಿಸ್ತಾನೆ ಅನ್ನೋದರಿಂದ ಅಳೆಯಲಾಗುತ್ತೆ ಅಂತ. ಅಂದ್ರೆ ಯಾರು ಕೂಡ ಶ್ರೇಷ್ಠರು. ಸೊ ಭೃಗು ಮುನಿಗಳು ಭಗವಂತನ ಈ ಒಂದು ಗುಣವನ್ನ ಕಂಡಾಗ ಅತಿ ಸಂತುಷ್ಟರಾದರು. ಅವರು ಆ ಮುನಿಗಳ ಒಂದು ಸಂಕುಶದಲ್ಲಿದ್ದರು. ವಿಷ್ಣು ಅವರಿಗೆ ಆಶ್ವಾಸನೆ ನೀಡಿದ, ಇದು ನಿಮ್ಮ ಅಪರಾಧದ ಭಾವ ಅಲ್ಲ, ಇದು ನನ್ನ ಯೋಜನೆಯೇ ಆಗಿತ್ತು. ಜಗತ್ತಿಗೆ ನಿಮ್ಮ ಮೂಲಕ ನಾನು ನನ್ನ ಶ್ರೇಷ್ಠ ಸ್ಥಾನ. ಆಗ ಅವರು ಮುನಿಗಳ ಬಳಿ ಹೋಗಿ ಹೇಳ್ತಾರೆ ಎಲ್ಲ ವೃತ್ತಾಂತವನ್ನ. ಆಗ ಆತ ವಿಷ್ಣುವೇ ಎಲ್ಲ ಧರ್ಮ, ಜ್ಞಾನ, ವೈರಾಗ್ಯ, ಎಲ್ಲ ರೀತಿಯ ಸದ್ಗುಣಗಳ ಆಗರ. ಆತ ಸಂಪೂರ್ಣ ನಿರ್ಮಲವಾದದ್ದು. ಹಾಗಾಗಿಯೇ ಸಂಪೂರ್ಣವಾಗಿ ಭೌತಿಕ ಇಚ್ಛೆಗಳನ್ನ ತೊರೆದವರು ಆತನನ್ನ ಪ್ರಾಪ್ತಿ ಮಾಡ್ಕೊಳ್ಲಿಕ್ಕೆ ಅಂತ ಹೇಳಿ ಆತ ಪರಮಂ ಪವಿತ್ರಂ, ಆತನ ಆರಾಧನೆ ಮಾಡೋರು ಕೂಡ ಪವಿತ್ರರಾಗ್ತಾರೆ. ಈ ಮಾತನ್ನೆಲ್ಲ ಹೇಳ್ತಾ ಇದ್ದಾರೆ ಆ ಭೃಗು ಮುನಿಗಳ ಮುಂದೆ ಈ ಏನ್ ಹೇಳ್ತಾರೆ ಋಷಿಗಳು. ಸೊ ಹೀಗೆ ಈ ವರ್ಣನೆಗಳಲ್ಲಿ, ನಾವು ಈ ದಿನದ ವರ್ಣನೆಗಳಲ್ಲಿ ಏನೆಲ್ಲ ನೋಡಿದ್ವಲ್ಲ, ಈ ವರ್ಣನೆಗಳಲ್ಲಿ ನಾವು ಏನ್ ಕಂಡ್ವಿ? ಮೊದಲನೇದಾಗಿ ಅದು ಪ್ರಾರಂಭ ಆಗಿ ನಡುವಿರುವಂತಹ ಲಕ್ಷಣಗಳ ವ್ಯತ್ಯಾಸ ಮತ್ತು ಅವರ ಉಪಾಸಕರಲ್ಲಿ ಕಾಣುವ ಫಲಗಳ ವ್ಯತ್ಯಾಸ. ಪರೀಕ್ಷಿತರು ಕೇಳಿದ್ರು ಅಲ್ಲಿ ಫಸ್ಟ್ ತತ್ವದ ರೂಪದಲ್ಲಿ ಹೇಗೆ ಶಿವ ಭೌತಿಕ ತತ್ವಗಳ ನಿಯಂತ್ರಕ, ಹಾಗಾಗಿ ಯಾರು ಆತನನ್ನು ಸಂತುಷ್ಟಿಗೊಳಿಸ್ತಾರೋ ಅವರನ್ನ ಭೌತಿಕ ಸಮೃದ್ಧಿಯನ್ನ ನೀಡ್ತಾನೆ. ನಿರ್ಗುಣ, ಸರ್ವ ಗುಣಗಳನ್ನ ಮೀರಿದವ, ಗುಣಾತೀತ. ಹಾಗಾಗಿ ಆತ ಯಾರು ಆತನನ್ನ ಪೂಜಿಸ್ತಾರೋ, ಆರಾಧಿಸ್ತಾರೋ ಅವರಿಗೆ ಏನ್ ನೀಡ್ತಾನೆ? ಆತ ಏನನ್ನ ನೀಡ್ತಾನೆ? ಮುಕ್ತಿಗಿಲಾದದ್ದು ಯಾವುದು? ನಿರ್ಗುಣರಾಗ್ತಾರೆ. ತ್ರಿಗುಣಾತೀತರಾಗ್ತಾರೆ, ಮುಕ್ತರಾಗ್ತಾರೆ. ಅದನ್ನ ನಾವು ನೋಡಿದ್ವಿ. ಅದಾದ ಮೇಲೆ ಆ ಒಂದು ಸಂದರ್ಭ ಯಾವುದದು? ವೃಕಾಸುರ ಸೋರು ದೇವತೆಗಳನ್ನೇ ಸಂಕಟಕ್ಕೆ ಈಡು ಮಾಡ್ತಾರೆ ಅನ್ನೋದನ್ನ ಅಲ್ಲಿ ಆ ವೃತ್ತಾಂತದ ಮೂಲಕ ನಾವು ಕಂಡ್ವಿ. ಕೊನೆಗೆ ವಿಷ್ಣುವೇ ಬಂದು ಹೇಗೆ ಶಿವನ್ನ ರಕ್ಷಿಸಿದ ಅಂತ ಕಂಡ್ವಿ. ಅವರ ಹೃದಯ ಆ ಅನರ್ಥಗಳಲ್ಲಿಯೇ, ಆ ಸ್ವಾರ್ಥಗಳಲ್ಲಿಯೇ ಇರ್ತದೆ, ಅದು ಪರಿವರ್ತಿತವಾಗುವುದಿಲ್ಲ. ಅದೇ ವಿಷ್ಣುವಿನ ಭಕ್ತಿ ಮಾಡೋರು ಮುಂಚೆ ಅತಿ ಕಠೋರವಾದಂತಹ ಬೇಟೆಗಾರನಾಗಿದ್ದ ಮೃಗಾರಿ, ಅಜಾಮಿಳ, ಅನೇಕ ಪ್ರಸಂಗಗಳಿವೆ ಅಲ್ವಾ? ಇವರ ಹೃದಯದಲ್ಲಿ ಎಂಥ ಪರಿವರ್ತನೆ ಆಯಿತು, ನಾವೆಲ್ಲ ಕಂಡಿದ್ದೀವಲ್ವಾ? ಅದು ವಿಷ್ಣು ಭಕ್ತಿಯಲ್ಲಿಯೇ ಕಾಣೋ ಸಿಗೋದು ಅಲ್ವೇ? ಅಷ್ಟೇ ಅಲ್ಲದೆ ಭಕ್ತರ ಜೀವನದಲ್ಲಿ ನೋವುಗಳು ಉಂಟಾದಾಗ್ಲೂ ಕೂಡ ಅದನ್ನ ಭಗವಂತನೇ ಯೋಜಿಸ್ತಾನೆ ಮೇಲೆತ್ತಲಿಕ್ಕೆ ಅಂತ. ಹಾಗಾಗಿ ಭಕ್ತರ ಜೀವನದಲ್ಲಿ ಕಷ್ಟಗಳು ಬಂದರೂ ಕೂಡ ಅದನ್ನ ಭಕ್ತರು ಹೇಗೆ ಕಾಣ್ತಾರೆ? ಭಗವಂತನ ಕೃಪೆ ಅಂತಾನೇ ಕಾಣ್ತಾರೆ. ವಾದಂತಹ ದೃಷ್ಟಿ
ಭಾಗವತ ನೀಡುವಂತಹ ದೃಷ್ಟಿ, ಅದುವೇ ಭಗವಂತನ ವಾತ್ಸಲ್ಯ, ಭಕ್ತರ ಕುರಿತಾದಂತಹ ವಾತ್ಸಲ್ಯ. ಹಾಗಾಗಿ ಭಗವಂತ ತನ್ನ ಭಕ್ತರ ಜೀವನದಲ್ಲಿ ಒಳಿತಿಗೋಸ್ಕರ ಈ ವರ್ಣನೆಗಳನ್ನು ನಾವು ನೋಡಿದ್ವಿ. ಕೊನೆಯಲ್ಲಿ ಭೃಗು ಪರೀಕ್ಷೆಯಲ್ಲಿ ಹೇಗೆ ಭಗವಂತ ಆತ ಗುಣಾತೀತ ಅನ್ನೋದನ್ನ ನೋಡಿದ್ವಿ. ಬ್ರಹ್ಮ ಚರ್ಚೆಯಲ್ಲಿ ಓಕೆ, ವಿಷ್ಣು ಬ್ರಹ್ಮ ಮತ್ತು ಶಿವರಿಗಿಂತ ಶ್ರೇಷ್ಠ ಅನ್ನೋದು ಇವತ್ತು ತಿಳಿಯಿತು. ಆದರೆ ಕೃಷ್ಣ, ಆತ ಮತ್ತೆ ವಿಷ್ಣುವಿನಲ್ಲಿ ಭೇದ ಇದೆಯಾ? ಸಂಘದ ಮೂಲಕ ಭಾಗವತದಲ್ಲಿ ಹೇಳಲಾಗತ್ತೆ. ನಾಳೆ ಆ ಚರ್ಚೆಯನ್ನು ನಾವು ನೋಡೋಣ. ತಮ್ಮೆಲ್ರಿಗೂ ಧನ್ಯವಾದ. ಸಾರಿ, ಇವತ್ತು ಸ್ವಲ್ಪ ತುಂಬ ಲೇಟ್ ಆಯಿತು, ನಾನೇ ಟೈಮ್ ಟ್ರ್ಯಾಕೇ ಮಾಡಲಿಲ್ಲ, ಕ್ಷಮಿಸಿ. ಸೊ ನಾಳೆ ಮಾಡೋಣ. ತಮ್ಮೆಲ್ರಿಗೂ ಧನ್ಯವಾದ. ಶ್ರೀಲ ಪ್ರಭುಪಾದರಿಗೆ ಜೈ. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದರೂ ಪ್ರಶ್ನೆ ಇದ್ರೆ ಕೇಳಿ.